ಹಾಯ್ ಎವ್ರಿವನ್, ನೀವು ಸೆಕೆಂಡ್ ಪಿ ಯು ಸಿ 2025-26 ಎಕ್ಸಾಮ್ಗಾಗಿ ಪ್ರಿಪರೇಷನ್ ಮಾಡ್ತಾ ಇದ್ರೆ ಅಂಡ್ ಎಕನಾಮಿಕ್ಸ್ ನಲ್ಲಿ 100ಕ್ಕೆ 100 ಅಂಕ ಸ್ಕೋರ್ ಮಾಡುವಂತಹ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರೆ ಎಸ್, ನೀವು ಸರಿಯಾದಂತಹ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದೀರಾ. ಸೊ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಎಕನಾಮಿಕ್ಸ್ ನ ಕಂಪ್ಲೀಟ್ ಸಿಲೆಬಸ್ ಅನ್ನ. ಇದು ಮೊದಲನೇ ಕ್ಲಾಸ್. ಹಿಂದಿನ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ನಮ್ಮ ಕ್ಲಾಸಸ್ ಗಳಿಂದ ಬೆನಿಫಿಟ್ ಪಡೆದುಕೊಂಡು ಎಕನಾಮಿಕ್ಸ್ ಅಲ್ಲಿ 95, 98, 100 ಅನ್ನ ಸ್ಕೋರ್ ಮಾಡಿದ್ದಾರೆ. ಅಂಡ್ ಈ ವರ್ಷ ನೀವು ಕೂಡ ಎಕನಾಮಿಕ್ಸ್ ನಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡ್ತೀರಾ. ಅಷ್ಟು ಈಸಿಯಾಗಿ ಇಂಟ್ರೆಸ್ಟಿಂಗ್ ವೇ ನಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಎಕನಾಮಿಕ್ಸ್ ಅನ್ನ ಕಲಿಸ್ತಾ ಹೋಗ್ತೀನಿ. ಇದು ನಮ್ಮ ಮೊದಲನೇ ಕ್ಲಾಸ್, ಸೂಕ್ಷ್ಮ ಅರ್ಥಶಾಸ್ತ್ರದ ಮೊದಲನೇ ಅಧ್ಯಾಯ ಪರಿಚಯ. ಸೊ ಬನ್ನಿ ಹಾಗಾದ್ರೆ ಈ ಒಂದು ಅಧ್ಯಾಯವನ್ನ ಈಗ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೆಯ ಪ್ರಶ್ನೆ ಬರುತ್ತೆ, ಎಕನಾಮಿಕ್ಸ್ ಅಂದಾಗ ಆರ್ಥಿಕತೆ ಅಂದ್ರೆ ಏನು? ಸೊ ಈ ಪದಗಳನ್ನ ನೀವು ತುಂಬಾ ಕೇಳ್ತೀರಾ, ಆರ್ಥಿಕತೆ 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 ಅಂತ ಹೇಳಿ. ಸೊ ಇದರ ಮೀನಿಂಗ್ ಅರ್ಥ ಮಾಡಿಕೊಳ್ಳೋದು ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆರ್ಥಿಕತೆ ಅಂದ್ರೆ ನೋಡಿ, ಸಿಂಪಲ್ ಅಂಡ್ ಸರಳವಾಗಿ ನಾನು ನಿಮ್ಗೆ ಹೇಳೋದಾದ್ರೆ, ಜನರು ವಾಸ ಮಾಡಿ ದುಡಿಯುವಂತಹ ಸ್ಥಳ. ಜನರು ಏನ್ ಮಾಡ್ತಾರೆ, ಒಂದು ಸ್ಥಳದಲ್ಲಿ ವಾಸ ಮಾಡ್ತಾರೆ, ದುಡಿತಾರೆ, ದುಡ್ದಿರುವಂತಹ ಹಣವನ್ನ ಖರ್ಚು ಮಾಡ್ತಾರೆ. ಈ ಸ್ಥಳಕ್ಕೆ ಅಥವಾ ಈ ಒಂದು ವ್ಯವಸ್ಥೆಗೆ ನಾವು ಏನಂತ ಕರಿತೀವಿ? ಆರ್ಥಿಕತೆ ಅಂತ ಕರಿತೀವಿ. ಜನರು ವಾಸ ಮಾಡಿ ದುಡಿಯುವಂತಹ ಸ್ಥಳ ಅಥವಾ ಅದಕ್ಕೆ ನಾವು ಒಂದು ವಿಧಾನ ಅಥವಾ ವ್ಯವಸ್ಥೆ ಅಂತ ಕೂಡ ಕರಿತೀವಿ ಇಂಗ್ಲಿಷ್ ನಲ್ಲಿ. ಸೊ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡೋದಾದ್ರೆ, ರೈತರು ಏನ್ ಮಾಡ್ತಾರೆ, ಒಂದು ಸ್ಥಳದಲ್ಲಿ ವಾಸಿಸ್ತಾರೆ, ಅಲ್ಲಿ ಹಣವನ್ನ ಗಳಿಸ್ತಾರೆ. ಸೊ ಅದೇ ಹಣವನ್ನ ಖರ್ಚು ಮಾಡಿ ತಮ್ಮ ಜೀವನವನ್ನ ಸಾಗಿಸ್ತಾರೆ. ಸೊ ಈ ಒಂದು ಸ್ಥಳಕ್ಕೆ ನಾವು ಆರ್ಥಿಕತೆ ಅಂತ ಕರಿತೀವಿ. ಅದೇ ರೀತಿ ನೇಕಾರರು ಏನ್ ಮಾಡ್ತಾರೆ, ಬಟ್ಟೆಗಳನ್ನ ರೆಡಿ ಮಾಡ್ತಾರೆ, ಮಾರಾಟ ಮಾಡ್ತಾರೆ, ಹಣ ಗಳಿಸಿದ್ರು ಆ ಹಣದಿಂದ ಖರ್ಚು ಮಾಡಿ ತನ್ನ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ತಾರೆ. ಈ ಒಂದು ವ್ಯವಸ್ಥೆಗೆ ಅಥವಾ ಈ ಒಂದು ಸ್ಥಳಕ್ಕೆ ನಿಮ್ಗೆ ಸರಳವಾಗಿ ಅರ್ಥ ಮಾಡಿಸ್ಲಿಕ್ಕೆ ಸ್ಥಳ ಅನ್ನುವಂತಹ ಪದ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇದಕ್ಕೆ ನಾವು ಅರ್ಥ ವ್ಯವಸ್ಥೆ ಅಂತ ಕರಿತೀವಿ ಅಥವಾ ಆರ್ಥಿಕತೆ. ಸೊ ಇಲ್ಲಿ ಅರ್ಥ ವ್ಯವಸ್ಥೆ, ಆರ್ಥಿಕತೆ ಎರಡು ಸೇಮ್ ಪದಗಳು, ಸೇಮ್ ಮೀನಿಂಗ್ ಕೊಡುವಂತಹ ಎರಡು ಪದಗಳು. ನೆಕ್ಸ್ಟ್ ನೋಡಿ, ಒಬ್ಬ ಶಿಕ್ಷಕರು ಏನ್ ಮಾಡ್ತಾರೆ, ತಮ್ಮಲ್ಲಿರುವಂತಹ ಕೌಶಲ್ಯವನ್ನ, ಜ್ಞಾನವನ್ನ, ಟ್ಯಾಲೆಂಟ್ ಅನ್ನ ಮತ್ತೊಬ್ಬರಿಗೆ ಕಲಿಸಿ ಶೇರ್ ಮಾಡಿ ಸೊ ಅದರಿಂದ ಹಣ ಗಳಿಸ್ತಾರೆ ಅಂಡ್ ತಮ್ಮ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳಿಕ್ಕೆ ಆ ಒಂದು ಹಣವನ್ನ ಖರ್ಚು ಮಾಡ್ತಾರೆ. ಈ ಒಂದು ವ್ಯವಸ್ಥೆಗೆ ನಾವು ಆರ್ಥಿಕತೆ ಅಂತ ಕರಿತೀವಿ. ಸೊ ಇಲ್ಲಿ ಭಾರತವನ್ನ ತೆಗೆದುಕೊಳ್ಳಿ. ಭಾರತ ಒಂದು ಪ್ರದೇಶ, ದೇಶ, ಅಲ್ಲಿ ಜನ ವಾಸಿಸ್ತಾರೆ, ನೀವು ಹಣ ಗಳಿಸ್ತೀವಿ, ಹಣ ಖರ್ಚು ಮಾಡ್ತೀವಿ, ನಮ್ಮ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ತೀವಿ. ಸೊ ಭಾರತ ಒಂದು ಆರ್ಥಿಕತೆ. ಸೊ ಈ ರೀತಿ ನೀವು ಇದನ್ನ ಸುಲಭವಾಗಿ ನೆನ್ಪಿಟ್ಕೊಳ್ಳಿ. ಈ ರೀತಿ ನೀವು ಇದನ್ನ ಇಮ್ಯಾಜಿನ್ ಮಾಡ್ಕೋಬೇಕು. ಆರ್ಥಿಕತೆ ಎನ್ನುವಂತಹ ಪದ ಬಂದಾಗ ಈ ರೀತಿ ಇಮ್ಯಾಜಿನೇಷನ್ ನಿಮ್ಮ ತಲೆಯಲ್ಲಿ ಬರಬೇಕು. ಸೊ ನಾವೀಗ ಭಾರತ ದೇಶದಲ್ಲಿ ಬಂದಾಗ ಕರ್ನಾಟಕದ ಆರ್ಥಿಕತೆಯನ್ನ ಸಪರೇಟ್ ಆಗಿ ನೋಡ್ಬೋದು. ಕರ್ನಾಟಕದಲ್ಲಿ ಜನ ವಾಸಿಸ್ತಾರೆ, ಹಣ ಗಳಿಸ್ತಾರೆ, ಹಣ ಖರ್ಚು ಮಾಡ್ತಾರೆ. ಸೊ ಅದು ಕರ್ನಾಟಕದ ಆರ್ಥಿಕತೆ. ದೆನ್ ಮಹಾರಾಷ್ಟ್ರದ ಆರ್ಥಿಕತೆ, ತಮಿಳುನಾಡಿನ ಬೇರೆ ಆರ್ಥಿಕತೆ. ಸೊ ಇವುಗಳಿಗೆ ನಾವು ಆರ್ಥಿಕತೆ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಬಂದಾಗ ಭಾರತದ ಆರ್ಥಿಕತೆ, ಚೈನಾದ ಆರ್ಥಿಕತೆ, ಪಾಕಿಸ್ತಾನದ ಆರ್ಥಿಕತೆ, ಅಮೆರಿಕದ ಆರ್ಥಿಕತೆ, ಈ ರೀತಿ ನಾವು ಇವುಗಳಿಗೆ ಆರ್ಥಿಕತೆ ಅನ್ನುವಂತಹ ಪದವನ್ನ ಬಳಸ್ತೀವಿ. ಇದು ನಿಮ್ಗೀಗ ಅರ್ಥ ಆಯ್ತು. ಸೊ ಈಗ ನಾವು ಎಕನಾಮಿಕ್ಸ್ ಅನ್ನ ಯಾಕೆ ಸ್ಟಡಿ ಮಾಡ್ತೀವಿ? ಇದು ವೆರಿ ಇಂಪಾರ್ಟೆಂಟ್. ಎಕನಾಮಿಕ್ಸ್ ಓದ್ತಾ ಇದೀವಿ, ಎಕನಾಮಿಕ್ಸ್ ಯಾಕೆ ಓದ್ತಾ ಇದೀವಿ ಅದು ಗೊತ್ತಿಲ್ಲ ಅಂದ್ರೆ ನಾವು ಹುಚ್ಚರು, ಹೌದಲ್ಲ? ಸೊ ಬನ್ನಿ ಅರ್ಥ ಮಾಡಿಕೊಳ್ಳೋಣ. ಎಕನಾಮಿಕ್ಸ್ ಅರ್ಥ ಮಾಡ್ಕೊಳ್ಳಿಕ್ಕಲ್ಲ, ಎಕನಾಮಿಕ್ಸ್ ಸ್ಟಡಿ ಮಾಡ್ಲಿಕ್ಕೆ, ಎಕನಾಮಿಕ್ಸ್ ಓದ್ಲಿಕ್ಕೆ ಒಂದೇ ಒಂದು ಕಾರಣ ಏನ್ರಿ ಅಂದ್ರೆ ಕೊರತೆ. ಸೊ ಕೊರತೆ ಅಂದ್ರೆ ಏನು? ಸೊ ಬನ್ನಿ ನಾನು ನಿಮ್ಗೆ ಇಲ್ಲಿ ಒಂದು ರಿಯಲ್ ಎಕ್ಸಾಂಪಲ್ ಮೂಲಕ ತಿಳಿಸ್ತೀನಿ. ಸೊ ಇದು ನೋಡಿ, ನಾನು ಮತ್ತು ನನ್ನ ಗೆಳೆಯರು. ಸೊ ಇಲ್ಲಿ ನನ್ನ ಗೆಳೆಯನ ಕಡೆ ಒಬ್ಬೊಂದ್ ಕಡೆ 15 ರೂಪಾಯಿ ಇದೆ, ಇನ್ನೊಂದ್ ಕಡೆ 10 ರೂಪಾಯಿ ಇದೆ, ಇನ್ನೊಬ್ಬ ನನ್ನ ಕಡೆ ಕೇವಲ 5 ರೂಪಾಯಿ ಇದೆ. ಸೊ ಟೋಟಲ್ ನಮ್ಮ ಇನ್ಕಮ್ ಕೂಡಿಸಿದ್ರೆ, ನಮ್ಮೆಲ್ಲ ಪಾಕೆಟ್ ನಿಂದ ಹಣ ತೆಗೆದ್ರೆ ನಿಮಗೆ ಸಿಗ್ತಾ ಇದೆ ಇಲ್ಲಿ 30 ರೂಪಾಯಿ. ಸೊ ನಮ್ದೊಂದು ಆಸೆ ಇದೆ, ನಾವು ಮನೆಯಲ್ಲಿ ತಿಂದು ಬೇಸರಾಗಿದೆ, ಇವತ್ತು ಹೊರಗಡೆ ಹೋಗಿ ಚೆನ್ನಾಗಿರುವಂತಹ ಒಳ್ಳೆ ಬಿರಿಯಾನಿ ತಿನ್ನೋಣ ಅಂತ ಪ್ಲಾನ್ ಮಾಡಿದೀವಿ. ಸೊ ನಾವು ಹೋದ್ವಿ ಒಂದು ಬಿರಿಯಾನಿ ಹೋಟೆಲ್ಗೆ. ಸೊ ಅಲ್ಲಿ ಹೋಗಿ ನಾವು 30 ರೂಪಾಯಿ ಕೊಟ್ಟು ಬಿರಿಯಾನಿ ಕೊಡಿ ಅಂತ ಹೇಳಿದಾಗ ಅವ್ನೇನ್ ಮಾಡ್ತಾನೆ, ಹೊಡೆದು ಕಳಿಸ್ತಾನೆ. ನಡೀರಿ, ಹಾಫ್ ಆಫ್ ಬಿರಿಯಾನಿಗೆ 100 ರೂಪಾಯಿ ಇದೆ, 3 ಜನಕ್ಕೆ 300 ರೂಪಾಯಿ ಬೇಕು. ಸೊ ನಮ್ಮ ಹತ್ರ ಹಣ ಇಲ್ಲ, ನಾವು ಅಷ್ಟು ಹಣ ಇಲ್ಲ, ಕೇವಲ 30 ರೂಪಾಯಿ ಇದೆ. ನಾವು ಅಟ್ ಲೀಸ್ಟ್ ಬಿರಿಯಾನಿ ಇಲ್ಲ, ಓಕೆ ಎಗ್ ರೈಸ್ ಆದ್ರೂ ತಿನ್ನೋಣ ಅಂತ ನಾವು ಹೋದ್ವಿ ಎಗ್ ರೈಸ್ ಅನ್ನ ತಿನ್ಲಿಕ್ಕೆ. ಸೊ ಹಾಫ್ ಆ ಪ್ಲೇಟ್ಗೆ 20 ರೂಪಾಯಿ, ಅಟ್ ಲೀಸ್ಟ್ 60 ರೂಪಾಯಿ ಆದ್ರೂ ಬೇಕು ತಿನ್ಲಿಕ್ಕೆ. ಸೊ ಅವನು ನಮ್ಗೆ ಎಗ್ ರೈಸ್ ಕೊಡ್ಲಿಲ್ಲ, ನಮ್ಮ ಹತ್ರ ಇರುವಂತದ್ದು ಕೇವಲ 30 ರೂಪಾಯಿ. ಸೊ ಕೊನೆಯಲ್ಲಿ ನಾವೇನ್ ಮಾಡಿದ್ವಿ, ಅಲ್ಲೇ ಇರುವಂತಹ ರೋಡ್ ಪಕ್ಕದಲ್ಲಿ ಇರುವಂತಹ ಒಂದು ಅಂಗಡಿಯಲ್ಲಿ ಈ ಕಬ್ಬಿನ ಹಾಲು ಕುಡಿದ್ವಿ. 10 ರೂಪಾಯಿ ಕೊಟ್ಟು ಕಬ್ಬಿನ ಹಾಲು ಕುಡಿದು ನಾವು ಮನೆಗೆ ಹೋದ್ವಿ. ಸೊ ಇದು ಕೊರತೆ. ಸೊ ಇಲ್ಲಿ ನಮ್ಮ ಬಯಕೆ, ಆಸೆಗಳು ಇತ್ತು, ಏನು ಬಿರಿಯಾನಿ ತಿನ್ಬೇಕು, ನಾವು ಎಗ್ ರೈಸ್ ತಿನ್ಬೇಕು ಅಂತ ಹೇಳಿ. ಬಟ್ ಆದ್ರೆ ನಮ್ಮಲ್ಲಿ ಏನಿರ್ಲಿಲ್ಲ, ಹಣ ಇರ್ಲಿಲ್ಲ, ಅಂದ್ರೆ ಸಂಪನ್ಮೂಲ ಇರ್ಲಿಲ್ಲ. ಸೊ ಅವಾಗ ನಾವ್ ಏನ್ ಮಾಡ್ಬೇಕಾಯ್ತು, ನಮ್ಮ ಆಯ್ಕೆಗಳನ್ನ ಬದಲಿಸಬೇಕಾಯ್ತು. ಸೊ ಈ ಕೊರತೆ, ಸೊ ಕೊರತೆ ಇದ್ದಾಗ ಎಕನಾಮಿಕ್ಸ್ ಇದೆ. ಸೊ ಹಾಗಾದ್ರೆ ಕೊರತೆ ಅಂದ್ರೇನು? ಒಂದ್ಸಲ ಬನ್ನಿ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಕೊರತೆ ಅಂದರೆ ಸಂಪನ್ಮೂಲಗಳು ಕಡಿಮೆ ಇದ್ದು ಅವುಗಳ ಅಗತ್ಯ ಹೆಚ್ಚು ಇರುವಂತಹ ಸ್ಥಿತಿ. ನಮ್ಮ ಎಕ್ಸಾಂಪಲ್ ತಗೊಳ್ಳಿ, ನಮಗ್ ಬೇಕಾಗಿದೆ ಬಿರಿಯಾನಿ ತಿನ್ಲಿಕ್ಕೆ 300 ರೂಪಾಯಿ. ಎಷ್ಟು ಬೇಕಾಗಿದ್ದೀರಿ, ಅದರ ಅವಶ್ಯಕತೆ ಎಷ್ಟಿದೆ? 300 ರೂಪಾಯಿ.
ಆದ್ರೆ ನಮ್ ಕಡೆ ಇರುವಂತದ್ದು ಕೇವಲ 30 ರೂಪಾಯಿ. ಸೊ ಇದು ಏನು ಕೊರತೆ, ಯಾವುದರ ಕೊರತೆ? ಹಣದ ಕೊರತೆ. ಇಲ್ಲಿ ಕೇವಲ ಹಣದ ಕೊರತೆ ಇರುತ್ತೋ ಅಂತ ಅಲ್ಲ, ಇಲ್ಲಿ ಬೇರೆ ಬೇರೆ ವಸ್ತುಗಳ ಕೊರತೆ ಕೂಡ ಇರಬಹುದು. ಪೆಟ್ರೋಲ್ ತಗೊಳ್ಳಿ. ಸೊ ಪೆಟ್ರೋಲ್ ನ ಬೇಡಿಕೆ ಬಹಳ ಇದೆ, ಪೆಟ್ರೋಲ್ ನ ಅವಶ್ಯಕತೆ ಹೆಚ್ಚಿದೆ ಭಾರತಕ್ಕೆ. ಆದ್ರೆ ಪೆಟ್ರೋಲ್ ನ ಪೂರೈಕೆ, ಪೆಟ್ರೋಲ್ ನ ಒಂದು ಅವೈಲಬಿಲಿಟಿ ಕಡಿಮೆ ಇದೆ. ಸೊ ಹಾಗಾಗಿ ಅದರ ಬೆಲೆ ಹೆಚ್ಚಾಗ್ತಾ ಇರುತ್ತೆ. ಅಂಡ್ ಸಮ್ ಟೈಮ್ಸ್ ನೋಡಿ, ನೀರಿನ ಅವಶ್ಯಕತೆ ಕೊರತೆ ಕೂಡ ಬೀಳುತ್ತೆ. ಬೇಸಿಗೆ ಕಾಲದಲ್ಲಿ ಮಳೆ ಆಗ್ತಾ ಇರೋದಿಲ್ಲ, ನದಿಗಳು ಒಣಗೋಗ್ತವೆ. ಸೊ ಅವಾಗ ನೀರಿನ ಅವಶ್ಯಕತೆ ಹೆಚ್ಚಿದೆ, ಅವಾಗ ನೀರಿನ ಪೂರೈಕೆ ಅಷ್ಟು ಇಲ್ಲ, ಅವಾಗ ನಾವು ಹೇಳ್ಬೋದು ನೀರಿನ ಕೊರತೆ ಇದೆ ಅಂತ ಹೇಳಿ. ಕೋವಿಡ್ 2019-20 ಆಮ್ಲಜನಕ ಫ್ರೀ ಆಗಿ ಸಿಗುತ್ತೆ, ಆಕ್ಸಿಜನ್, ಅದರ ಕೊರತೆನೂ ಕೂಡ ಆಯ್ತು ಜಗತ್ತಿನಲ್ಲಿ, ಹೌದಲ್ಲ? ಸೊ ಈ ರೀತಿ ಒಂದು ವಸ್ತುವಿನ ಅಗತ್ಯ ಅಥವಾ ಅವಶ್ಯಕತೆ ಅಥವಾ ಅದರ ಬೇಡಿಕೆ ಅಂತ ನಾವು ಹೇಳ್ಬೋದು. ಅದರ ಬೇಡಿಕೆ ಹೆಚ್ಚು ಇದೆ, ಆದ್ರೆ ಅದರ ಪೂರೈಕೆ, ಅದರ ಅವೈಲಬಿಲಿಟಿ, ಲಭ್ಯತೆ ಕಡಿಮೆ ಇದೆ ಅಂದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ? ಕೊರತೆ ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ನೀವು ನೋಡೋದಾದ್ರೆ scarcity refers to a situation where demand for resources is more than their supply. ಸೊ ವಸ್ತುಗಳ ಡಿಮಾಂಡ್ ಏನಿದೆಯಲ್ಲ ಅದರ ಸಪ್ಲೈಗಿಂತ ಹೆಚ್ಚಿದೆ, ಅಂಡ್ ಅದು ಕೂಡ ಝೀರೋ ಲೆವೆಲ್ ನಲ್ಲಿ. ಝೀರೋ ಲೆವೆಲ್ ಅಂದ್ರೆ ಇಲ್ಲಿ ಝೀರೋ, ಫ್ರೀ ಆಗಿ ಸಿಗುವಂತ ನೀರು ಫ್ರೀ ಆಗಿ ಸಿಗುತ್ತೆ, ಆಮ್ಲಜನಕ ಫ್ರೀ ಆಗಿ ಸಿಗುತ್ತೆ, ಫ್ರೀ ಆಗಿ ಸಿಗುವಂತಹ ವಸ್ತುಗಳ ಕೊರತೆ ಕೂಡ ನಮ್ಗೆ ಬೀಳಬಹುದು. ಸೊ ಇದು ಕೊರತೆ ಇಲ್ಲ ಅಂದ್ರೆ ಎಕನಾಮಿಕ್ಸ್ ಇಲ್ಲ. ಸೊ ಅದು ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ. ಸೊ ಈಗ ಕೊರತೆಯಿಂದ ಏನಾಗುತ್ತೆ ಅದನ್ನ ಅರ್ಥ ಮಾಡಿಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಅರ್ಥಶಾಸ್ತ್ರ ಅಂದ್ರೆ ಏನು? ಸೊ ನಾವು ಪ್ರಾರಂಭದಲ್ಲಿ ಅರ್ಥ ಮಾಡಿಕೊಂಡಿದ್ದು ಆರ್ಥಿಕತೆ. ಈ ಪದಗಳನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಆರ್ಥಿಕತೆ ಅಂದ್ರೆ ಬೇರೆ, ಅರ್ಥಶಾಸ್ತ್ರ ಅಂದ್ರೆ ಬೇರೆ. ಸೊ ಅರ್ಥಶಾಸ್ತ್ರ ಅಂದ್ರೆ ಒಂದು ವಿಷಯ ಇದು, ರೈಟ್? ಬನ್ನಿ ಹಾಗಾದ್ರೆ ಅರ್ಥಶಾಸ್ತ್ರ ಅಂದ್ರೆ ಏನು, ಇದರ ಅರ್ಥವನ್ನ ಮಾಡಿಕೊಳ್ಳೋಣ ಒಂದು ರಿಯಲ್ ಎಕ್ಸಾಂಪಲ್ ಮೂಲಕ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು 10th ನಲ್ಲಿ 95% ಮಾಡಿದ್ದೀರಿ. ಸೊ 95% ಮಾಡಿದಾಗ ಎಲ್ಲಾ ಫ್ರೆಂಡ್ಸ್ ಹೇಳ್ತಾರೆ ಪಾರ್ಟಿ ಕೊಡಿಸ್ಲಿ. ಸೊ ನಿಮ್ ಕಡೆ ನೋಡಿದ್ರೆ ರೊಕ್ಕ ಇಲ್ಲ. ಸೊ ರೊಕ್ಕ ಎಲ್ಲಿಂದ ಬರುತ್ತೆ? ಪೇರೆಂಟ್ಸ್ ಕಡೆಯಿಂದ. ಸೊ ನೀವು ಎಲ್ಲರಿಗೂ ಪ್ರಾಮಿಸ್ ಮಾಡ್ತೀರಾ ಫ್ರೆಂಡ್ಸ್ಗೆ, 95% ಆಗಿದೆ, ಇಡೀ ಸ್ಕೂಲ್ಗೆ ಟಾಪ್ ಮಾಡಿದೀನಿ, ಎಲ್ಲರಿಗೂ ಟ್ರಿಪ್ ಕರ್ಕೊಂಡು ಹೋಗ್ತೀನಿ, ಬಿರಿಯಾನಿ ತಿನ್ನಿಸ್ತೀನಿ, ಫುಲ್ ಮಜಾ ಮಾಡ್ತೀನಿ ಅಂತ ಹೇಳಿ ಎಲ್ಲರಿಗೂ ಪ್ರಾಮಿಸ್ ಮಾಡಿದ್ದೀರಿ. ಈಗ ನಿಮಗ್ ಬೇಕಾಗಿದೆ ಈ 20,000 ರೂಪಾಯಿ ಈ ಒಂದು ಪ್ರಾಮಿಸ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ. ಹಣ ನಿಮ್ ಕಡೆ ಆದ್ರೂ ಇಲ್ಲ. ಸೊ ನಿಮ್ ಪೇರೆಂಟ್ಸ್ ಕಡೆ ಹೋಗ್ತೀರಾ, ನಿಮ್ ಫಾದರ್ ಕಡೆ ಹೋಗ್ತೀರಾ, ಅಪ್ಪ ಒಂದು 20,000 ರೂಪಾಯಿ ಕೊಡೋ, ಇದೆಲ್ಲ ನಾನು ಪಾರ್ಟಿ ಕೊಡಿಸ್ಬೇಕಂತ ಹೇಳ್ತೀರಿ ಫ್ರೆಂಡ್ಸ್ಗೆ. ಆದ್ರೆ 20,000 ರೂಪಾಯಿ ಸಿಗುತ್ತಾ ಮನೆಯಲ್ಲಿ ಪಾರ್ಟಿ ಮಾಡ್ಲಿಕ್ಕೆ? ಇಲ್ಲ. ಸೊ ನಿಮ್ಮ ಫಾದರ್ ಹೇಳ್ತಾರೆ, ತಗೋ 2,000 ರೂಪಾಯಿ ತಗೊಂಡೋಗಿ ಪಾರ್ಟಿ ಮಾಡ್ತೇಳಿ, ಕೇವಲ 2,000 ರೂಪಾಯಿ ನಿಮ್ಗೆ ಕೊಡ್ತಾರೆ. ಸೊ ನಿಮಗೆ ಬೇಕಾಗಿದ್ದು 20,000, ನಮ್ಗೆ ಸಿಕ್ಕಿದ್ದು ಎಷ್ಟು? 2,000 ರೂಪಾಯಿ. ಈಗ 18,000 ರೂಪಾಯಿಗಳ ಕೊರತೆ ಇದೆ. ಸೊ 18,000 ರೂಪಾಯಿ ಕೊರತೆ ಇದೆ. ಸೊ ಕೇವಲ 2,000 ರೂಪಾಯಿ ನಾವು ಇವರಿಗೆ ಟ್ರಿಪ್ ಕರ್ಕೊಂಡು ಹೋಗಿ ಫುಲ್ ಮಜಾ ಮಾಡಿಸಿ ಬಿರಿಯಾನಿ ತಿನ್ನಿಸಬಹುದಾ? ಪಾಸಿಬಲೇ ಇಲ್ಲ. ಸೊ ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ? ನಮ್ಮ ಆಯ್ಕೆಗಳನ್ನ ಚೇಂಜ್ ಮಾಡ್ಬೇಕಾಗುತ್ತೆ. ನಮ್ಮ ಆಸೆ ಇತ್ತು ಟ್ರಿಪ್ ಹೋಗ್ಬೇಕು, ಒಳ್ಳೆ ರೀತಿ ಪಾರ್ಟಿ ಮಾಡ್ಬೇಕು ಅಂತ ಹೇಳಿ, ಬಟ್ ಸಂಪನ್ಮೂಲಗಳ ಕೊರತೆ ಅಂದ್ರೆ ಇಲ್ಲಿ ಹಣ ಆಗಿರ್ಬೋದು, ಯಾವುದೇ ಸಂಪನ್ಮೂಲ ಆಗಿರ್ಬೋದು. ಈ ಎಕ್ಸಾಂಪಲ್ ನಲ್ಲಿ ನಮಗೆ ಹಣದ ಕೊರತೆ ಬೀಳ್ತಾ ಇದೆ. ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ? ಇದನ್ನ ಬಿಟ್ಟು ಅಲ್ಲೇ ನಾವು ಮೂರಲ್ಲಿರುವಂತಹ ಒಂದು ಲೋಕಲ್ ಹೋಟೆಲ್ ನಲ್ಲಿ ಅಥವಾ ಬಿರಿಯಾನಿ ಹೋಟೆಲ್ ನಲ್ಲಿ ಎಲ್ಲರಿಗೂ ಬಿರಿಯಾನಿ ತಿನ್ನಿಸಿ ಸಂತೃಪ್ತಿ ಮಾಡ್ಬೇಕಾಗುತ್ತೆ, ಸಂತೋಷ ಪಡಿಸ್ಬೇಕಾಗುತ್ತೆ. ಸೊ ನಾವಿಲ್ಲಿ ಏನ್ ಮಾಡಿದ್ವಿ? ಈ ಸಂಪನ್ಮೂಲಗಳ ಕೊರತೆ ಬಂದಾಗ 18,000 ರೂಪಾಯಿಯ ಕೊರತೆ ಬಂತು, ಅವಾಗ ನಾವು ನಮ್ಮ ಆಯ್ಕೆಗಳನ್ನ ಚೇಂಜ್ ಮಾಡಿದ್ವಿ ಅಥವಾ ನಮ್ಮ ಆಸೆಗಳನ್ನ ಬದಲಾಯಿಸಿ ನಾವೊಂದು ಆಯ್ಕೆಯನ್ನ ಮಾಡಿದ್ವಿ. ಏನಂತ ಹೇಳಿ? ಸೊ ಅಲ್ಲೇ ನಮ್ಮ ಊರಲ್ಲಿ ಬಿರಿಯಾನಿ ತಿನ್ನೋಣ ಅಂತ ಹೇಳಿ ಒಂದು ಆಯ್ಕೆಯನ್ನ ಮಾಡಿದ್ವಿ. ಸೊ ಇದೇ ಅರ್ಥಶಾಸ್ತ್ರ. ಏನ್ರಿ ಇದು? ಇದೇ ಅರ್ಥಶಾಸ್ತ್ರ ಅಂದ್ರೆ? ಸೊ ಬನ್ನಿ ತಿಳಿಸ್ತೀನಿ ನಿಮ್ಗೆ. ಅರ್ಥಶಾಸ್ತ್ರ ಅಂದ್ರೆ ಕೊರತೆಯ ಸಂದರ್ಭದಲ್ಲಿ ಆಯ್ಕೆಗಳನ್ನ ಮಾಡೋದು. ನಮ್ಮ ಉದಾಹರಣೆಯಲ್ಲಿ ನಮಗೆ 18,000 ರೂಪಾಯಿ ಕೊರತೆ ಬಿತ್ತು, ಅವಾಗ ನಾವೇನ್ ಮಾಡಿದ್ವಿ? ಟ್ರಿಪ್ ಹೋಗುವಂತಹ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡಿ ಬೇರೆ ಆಯ್ಕೆಗಳನ್ನ ಮಾಡಿದ್ವಿ. ಸೊ ಯಾವ್ದರ ಕೊರತೆ ಇತ್ತು? ಹಣದ ಕೊರತೆ ಇತ್ತು. ಅದೇ ರೀತಿ ಮೊದಲನೇ ಎಕ್ಸಾಂಪಲ್ ಅಲ್ಲಿ ನಾವು ಬಿರಿಯಾನಿ ತಿನ್ಲಿಕ್ಕೆ ಹೋದ್ವಿ, 30 ರೂಪಾಯಿ ತಗೊಂಡು, ಬಟ್ ಬಿರಿಯಾನಿ ಅದರಲ್ಲಿ ಸಿಗಲಿಲ್ಲ. ಅವಾಗ ನಾವೇನ್ ಮಾಡ್ಬೇಕಾಯ್ತು? ಆಯ್ಕೆಗಳನ್ನ ಮಾಡ್ಬೇಕಾಯ್ತು. ಏನ್ ಆಯ್ಕೆ ಮಾಡಿದ್ವಿ? ನಾವು ಕಬ್ಬಿನ ಹಾಲು ಕುಡಿದು ಮನೆಗೆ ಹೋದ್ವಿ. ಸೊ ಇದು ಕೊರತೆಯ ಸಂದರ್ಭದಲ್ಲಿ ಆಯ್ಕೆಗಳನ್ನ ಮಾಡ್ಬೇಕಾಗುತ್ತಲ್ಲ, ಸೊ ಅದನ್ನ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ? ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಆರ್ಥಿಕತೆ ಅಂದ್ರೆ ಬೇರೆ, ಅರ್ಥಶಾಸ್ತ್ರ ಅಂದ್ರೆ ಬೇರೆ. ಇವೆರಡರ ಮೀನಿಂಗ್ ನಿಮಗೆ ಈಗ ಗೊತ್ತಾಯ್ತು. ಈಗ ಒಂದು ಪ್ರಶ್ನೆ ಇದೆ ಇಲ್ಲಿ, ಈ ರೀತಿ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಸಂಪನ್ಮೂಲಗಳ ಕೊರತೆಯಿಂದ ಯಾವ ಸಮಸ್ಯೆ ಹುಟ್ಟುತ್ತಾ ಇದೆ? ಸಂಪನ್ಮೂಲಗಳ ಸಮಸ್ಯೆಯಿಂದ ನೋಡ್ರಿ ಆಯ್ಕೆಯ ಸಮಸ್ಯೆ ಹುಟ್ಟುತ್ತೆ. ಸೊ ನಮ್ ಕಡೆ ಹಣ ಕಡಿಮೆ ಇದೆ, ನಾವಲ್ಲಿ ಆಯ್ಕೆಗಳನ್ನ ಮಾಡ್ಬೇಕಾಗುತ್ತೆ, ನಮ್ಮ ಆಸೆಗಳನ್ನ ಬದಲಾವಣೆ ಮಾಡ್ಬೇಕಾಗುತ್ತೆ, ಚೇಂಜ್ ಮಾಡ್ಬೇಕಾಗುತ್ತೆ, ಸಂಪನ್ಮೂಲಗಳು ಅಷ್ಟು ಇರ್ಲಿಲ್ಲ ಅಂದ್ರೆ. ಸೊ ಈ ರೀತಿ ಒಂದು ಅಂಕಕ್ಕೆ ಪ್ರಶ್ನೆ ಕೂಡ ಕೇಳ್ಬಹುದು. ಆಯ್ಕೆಯ ಸಮಸ್ಯೆ ಯಾಕೆ ಬರುತ್ತೆ? ಸಂಪನ್ಮೂಲಗಳ ಕೊರತೆಯಿಂದ ಆಯ್ಕೆಯ ಸಮಸ್ಯೆ ಬರುತ್ತೆ. ಸೊ ಒಂದು ವೇಳೆ ಇಲ್ಲಿ ಕೊರತೆ ಇಲ್ಲ ಅಂದ್ರೆ, ಸಂಪನ್ಮೂಲಗಳು ಕೊರತೆ ಇಲ್ಲ ಅಂದ್ರೆ ಅರ್ಥಶಾಸ್ತ್ರನೇ ಇಲ್ಲ.
ಅನ್ಕೊಳ್ಳಿ ನಮ್ಮ ಎಷ್ಟೇ ಬಯಕೆಗಳು ಇದ್ರೂ ಕೂಡ ಆ ಎಲ್ಲಾ ಬಯಕೆಗಳನ್ನ ಈಡೇರಿಸಲಿಕ್ಕೆ ಅಷ್ಟು ಹಣ ನಮ್ಮ ಹತ್ರ ಇದೆ, ಅಷ್ಟು ಸಂಪನ್ಮೂಲ ನಮ್ಮ ಹತ್ರ ಇದೆ ಅಂದ್ರೆ ನಾವು ಆಯ್ಕೆ ಮಾಡುವಂತ ಅವಶ್ಯಕತೆ ಇಲ್ಲ. ಬೇಕಾದನ್ನ ಖರೀದಿ ಮಾಡ್ಬೋದು, ಬೇಕಾದನ್ನ ತೆಗೆದುಕೊಳ್ಬಹುದು. ಬಟ್ ನೈಜ ಜೀವನದಲ್ಲಿ ರಿಯಲ್ ಲೈಫ್ ನಲ್ಲಿ ಆ ರೀತಿ ಆಗೋದಿಲ್ಲ. ಈವನ್ ಅಂಬಾನಿಯ ಎಲ್ಲಾ ಆಸೆಗಳು ಕೂಡ ಈಡೇರಿಗೆ ಆಗೋದಿಲ್ಲ. ಸೊ ಹಾಗಾಗಿ ಅವರು ಇನ್ನೂ 10 ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡ್ತಾರೆ ಪ್ರತಿ ವರ್ಷ. ಯಾಕೆ? ಅವರ ಆಸೆಗಳು ಬೇರೆ ಇವೆ, ನಮ್ಮ ಆಸೆಗಳು ಬೇರೆ ಇವೆ. ಮನೆ ತಗೋಬೇಕು, ಕಾರ್ ತಗೋಬೇಕು, ನಮ್ಮ ಚಿಕ್ಕ ಆಸೆಗಳು. ಅದನ್ನ ಈಡೇರಿಸಲಿಕ್ಕೆ ಹಣ ಇಲ್ಲ. ಸೊ ಆ ಹಣ ಇದ್ದವ್ರ ಕಡೆ ಅವರ ಆಸೆಗಳು ಇನ್ನೂ ದೊಡ್ಡದಾಗಿವೆ. ಸೊ ಈ ರೀತಿ ಮಾನವನ ಬಯಕೆಗಳು, ಆಸೆಗಳು ಅನ್ಲಿಮಿಟೆಡ್ ಆಗಿವೆ. ಸೊ ಹಾಗಾದ್ರೆ ಆದ್ರೆ ನಮ್ಮ ಸಂಪನ್ಮೂಲಗಳು, ಯಾವುದೇ ಸಂಪನ್ಮೂಲ ಆಗಿರ್ಬೋದು. ಇಲ್ಲಿ ಸಂಪನ್ಮೂಲ ಅಂದ್ರೆ ಕೇವಲ ಹಣ ಅಲ್ಲ. ಸಂಪನ್ಮೂಲ ಅಂದ್ರೆ ಯಾವುದೇ ವಸ್ತು ಆಗಿರ್ಬೋದು, ಭೂಮಿ ಆಗಿರ್ಬೋದು, ನೀರಾಗಿರ್ಬೋದು, ಹಣ ಆಗಿರ್ಬೋದು, ನಮ್ಮ ಸಮಯ ಕೂಡ ಆಗಿರ್ಬೋದು, ಜೀವನ ಕೂಡ ಸಂಪನ್ಮೂಲ ರೀ. ಅನ್ಲಿಮಿಟೆಡ್ ಲೈಫ್ ಇದ್ದಿದ್ರೆ ಏನ್ ಮಾಡ್ತಿದ್ವಿ? 10th ಆದ ನಂತರ ಕಾಮರ್ಸ್ ಮಾಡ್ತಿದ್ವಿ, 2 ವರ್ಷ, 2 ವರ್ಷ ಆರ್ಟ್ಸ್ ಮಾಡ್ತಿದ್ವಿ, 2 ವರ್ಷ ಸೈನ್ಸ್ ಮಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಆದ್ರೆ ಲೈಫ್ ಲಿಮಿಟೆಡ್ ಆಗಿದೆ. ಸೊ ಒಂದೇ ಸೆಲೆಕ್ಟ್ ಮಾಡ್ತೀವಿ, ಕಾಮರ್ಸ್ ಅಥವಾ ಆರ್ಟ್ಸ್ ಸೆಲೆಕ್ಟ್ ಮಾಡ್ತೀವಿ ಅಥವಾ ಸೈನ್ಸ್ ಸೆಲೆಕ್ಟ್ ಮಾಡಿ ಅದನ್ನ ಸ್ಟಡಿ ಮಾಡ್ತೀವಿ. ಸೊ ಆ ರೀತಿ ಸಂಪನ್ಮೂಲಗಳ ಕೊರತೆ ಇದೆ ಅಂದಾಗ ನಾವು ಅಲ್ಲಿ ಆಯ್ಕೆ ಮಾಡ್ಬೇಕಾಗುತ್ತೆ. ಸೊ ಆಯ್ಕೆ ಮಾಡ್ಬೇಕು, ಅದನ್ನ ಸ್ಟಡಿ ಮಾಡ್ಬೇಕು ಅಂದ್ರೆ ನಮಗೆ ಎಕನಾಮಿಕ್ಸ್ ಬೇಕಾಗುತ್ತೆ. ಸೊ ಇಲ್ಲಿ ಅರ್ಥಶಾಸ್ತ್ರ ಅಂದ್ರೆ ಏನು ಅದು ನಿಮ್ಗೀಗ ಅರ್ಥ ಆಯ್ತು. ಈಗ ನಾವು ನೆಕ್ಸ್ಟ್ ಬರೋಣ, ಈ ಆರ್ಥಿಕ ಸಮಸ್ಯೆಗಳಿಗೆ ಕಾರಣಗಳು ಏನು, ಯಾಕಾದ್ರೂ ಈ ಆರ್ಥಿಕ ಸಮಸ್ಯೆಗಳು ಬರ್ತಾವ್ರಿ. ಸೊ ನಂಬರ್ 1 ನೋಡ್ರಿ, ಮಾನವನ ಅಪರಿಮಿತ ಬಯಕೆಗಳು. ಮಾನವನ ಅಪರಿಮಿತ ಬಯಕೆಗಳು ಎಲ್ಲಿದಾನ್ರಿ? ರಾಜುನ ಬಯಕೆಗಳು ನೋಡ್ರಿ, ಒಳ್ಳೆ ಜಾಬ್ ಪಡ್ಕೊಳ್ಬೇಕು, ಒಳ್ಳೆ ಸ್ಯಾಲರಿ ಅರ್ನ್ ಮಾಡ್ಬೇಕು ಪ್ರತಿ ತಿಂಗಳ, ದೆನ್ ಒಳ್ಳೆ ರೀತಿಯಲ್ಲಿ ಮದುವೆ ಮಾಡ್ಕೋಬೇಕು, ಮದುವೆ ಆದ ನಂತರ ಮಕ್ಕಳಾಗ್ತವೆ, ಮಕ್ಕಳಾದ ನಂತರ ದೊಡ್ಡ ಮನೆ ಬೇಕು ಎಲ್ಲರೂ ಇರ್ಲಿಕ್ಕೆ. ಈಗ ಎಲ್ಲಾ ಫ್ಯಾಮಿಲಿ ಟ್ರಿಪ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ, ಮತ್ತೆ ಕಾರ್ ಬೇಕು, ಅಂಡ್ ಕಾರ್ ನಂತರ ಅಲ್ಲಿಗೆ ಎಂಡ್ ಆಗೋದಿಲ್ಲ ಬಯಕೆಗಳು. ಕಾರ್ ನಂತರ ಸ್ವಲ್ಪ ಒಳ್ಳೆ ಬಾಡಿ ಗಿಡಿ ಇದ್ರೆ, ಒಳ್ಳೆ ಲುಕ್ ಇದ್ರೆ ಚೆನ್ನಾಗಿರುತ್ತೆ. ಅದಾದ ನಂತರ ಮತ್ತೆ ಬೇರೆ ಬೇರೆ ಆಸೆಗಳು. ಮಾನವನ ಬಯಕೆಗಳು ಏನಾಗಿವೆ ರೀ? ಅನ್ಲಿಮಿಟೆಡ್ ಆಗಿವೆ. ಅಪರಿಮಿತ ಬಯಕೆಗಳು ಇವೆ ಮಾನವಂದು. ಆದರೆ ಮಾನವನ ಬಳಿ ಇರುವಂತಹ ಸಂಪನ್ಮೂಲಗಳು ಏನಾಗಿವೆ ರೀ? ಪರಿಮಿತವಾಗಿವೆ. ಪರಿಮಿತ ಅಂದ್ರೆ ಲಿಮಿಟೆಡ್ ಆಗಿವೆ. ಸೊ ನಮ್ ಪಾಕೆಟ್ ನಲ್ಲಿ ತೆಗೆದು ನೋಡಿದ್ರೆ ರಾಜು ಕಡೆ ಜಾಬ್ ಇಲ್ಲ, ಅವನ ಪಾಕೆಟ್ ನಲ್ಲಿ 10 ರೂಪಾಯಿ ಇದೆ. ಸೊ 10 ರೂಪಾಯಿಂದ ಒಳ್ಳೆ ಮದುವೆ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ, ದೊಡ್ಡ ಮನೆ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ದೊಡ್ಡ ಕಾರ್ ತಗೊಳ್ಳಿಕ್ ಸಾಧ್ಯ ಇಲ್ಲ 10 ರೂಪಾಯಿಂದ. ಸೊ ಮಾನವನ ಕಡೆ ಇರುವಂತಹ ಸಂಪನ್ಮೂಲಗಳು ಸೀಮಿತವಾಗಿವೆ, ಆದ್ರೆ ಬಯಕೆಗಳು ಅನ್ಲಿಮಿಟೆಡ್ ಇವೆ. ಸೊ ಇಷ್ಟೇ ಪ್ರಾಬ್ಲಮ್ ಅಲ್ಲಿ ಇಲ್ಲಿ 3ನೇ ಪ್ರಾಬ್ಲಮ್ ಬರೋದು ಸಂಪನ್ಮೂಲಗಳ ಪರ್ಯಾಯ ಬಳಕೆ. ಕೇವಲ 10 ರೂಪಾಯಿ ಇದೆ ಅಂದ್ರೂ ಕೂಡ 10 ರೂಪಾಯಿಂದ ನಾವು ಚಹಾನು ಕುಡಿಬಹುದು. ಅದೇ 10 ರೂಪಾಯಿನ ನಾವು ಚಹಾ ಬಿಟ್ಟು ಕಬ್ಬಿನ ಹಾಲು ಕುಡಿಬಹುದು. ಅದು ಬೇಡಾರೆ ಅಂದ್ರೆ ಆ 10 ರೂಪಾಯಿಂದ ನಾವು ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಂಡು ತಿನ್ನಬಹುದು. ಸೊ ಪರ್ಯಾಯ ಬಳಕೆ ಅಂದ್ರೆ ಆ ಸೀಮಿತವಾಗಿರುವಂತಹ ಸಂಪನ್ಮೂಲವನ್ನೇ ಕೂಡ 10 ರೀತಿಯಲ್ಲಿ ಬೇರೆ ಬೇರೆ ರೀತಿ ವಸ್ತು ಖರೀದಿ ಮಾಡ್ಲಿಕ್ಕೆ ಅಥವಾ ಆಸೆಗಳನ್ನ ಈಡೇರಿಸಲಿಕ್ಕೆ ಬಳಸ್ಕೋಬಹುದು. ಸೊ ಇಲ್ಲಿ ನಾವು ಆಯ್ಕೆಯ ಸಮಸ್ಯೆ ಉದ್ಭವ ಆಗುತ್ತೆ. ಸೊ ಈ ಸಂಪನ್ಮೂಲಗಳ ಪರ್ಯಾಯ ಬಳಕೆ ಸಾಧ್ಯ ಇದೆ, ಆದ್ರೆ ಸಂಪನ್ಮೂಲಗಳು ಲಿಮಿಟೆಡ್ ಆಗಿವೆ. ಸೊ ನಾವಿಲ್ಲಿ ಆಯ್ಕೆಗಳನ್ನ ಮಾಡಬೇಕಾಗುತ್ತೆ. ಸೊ ಆರ್ಥಿಕತೆಯ ಸಮಸ್ಯೆಗಳು ಯಾವ್ರಿ? ಆರ್ಥಿಕತೆಯ ಸಮಸ್ಯೆಗಳು ನಂಬರ್ ಒನ್ ಮಾನವನ ಅಪರಿಮಿತ ಬಯಕೆಗಳು, ಅನ್ಲಿಮಿಟೆಡ್ ಆಸೆಗಳು. ಅದಕ್ಕೆ ಆಸೆಗಳು ಇರ್ಲಿ, ಏನ್ ಸಮಸ್ಯೆ ಇಲ್ಲ, ಬಟ್ ಸಂಪನ್ಮೂಲ ಅಷ್ಟೇ ಇರ್ಬೇಕಲ್ಲ. ಆದ್ರೆ ನಮ್ಮ ಕಡೆ ಇರುವಂತಹ ಸಂಪನ್ಮೂಲಗಳು ತುಂಬಾ ಕಡಿಮೆ ಇವೆ, ಪರಿಮಿತವಾಗಿವೆ. ಅಂಡ್ ಆ ಲಿಮಿಟೆಡ್ ಆಗಿರುವಂತಹ ಸಂಪನ್ಮೂಲಗಳು ಕೂಡ ಪರ್ಯಾಯ ಬಳಕೆಯನ್ನ ಹೊಂದಿವೆ. 10 ರೂಪಾಯಿಯನ್ನ ಬೇರೆ ಬೇರೆ 10 ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಬಳಸಬಹುದು. ಅದರರ್ಥ 10 ರೂಪಾಯಿಂದ 3 ಖರೀದಿ ಮಾಡ್ಬೇಕು ಅಂತ ಅಲ್ಲ. 10 ರೂಪಾಯಿಂದ ನೀವು ಚಾಕ್ಲೇಟ್ ತಗೋಬಹುದು, 10 ರೂಪಾಯಿ ಸಂಪೂರ್ಣ ಖರ್ಚಾಗುತ್ತೆ. ಅಥವಾ ಇದನ್ನ ಕುಡಿಬಹುದು ಅಥವಾ ಚಹಾ ಕುಡಿಬಹುದು. ಸೊ ಈಗ 3ರಲ್ಲಿ ಒಂದನ್ನ ತಗೋಬೇಕು. ಸೊ ಈ ಮಿತವಾಗಿರುವಂತಹ ಸಂಪನ್ಮೂಲ ಇದೆ, ಆದ್ರೆ ಅವುಗಳ ಪರ್ಯಾಯ ಬಳಕೆ ಸಾಧ್ಯ. ಸೊ ಇದಕ್ಕೆ ನಾವೇನಂತೀವಿ? ಇನ್ನೊಂದು ಪದ ಬಳಸ್ತೀವಿ ನೋಡಿ, ಸ್ಪರ್ಧಾತ್ಮಕ ಬಳಕೆ. ನಮ್ಮ ಕಡೆ ಇರುವಂತಹ ಸೀಮಿತವಾಗಿರುವಂತಹ ಲಿಮಿಟೆಡ್ ಆಗಿರುವಂತಹ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನ ಹೊಂದಿವೆ. ಸೊ ಈ 3ರಲ್ಲಿ ಒಂದಕ್ಕೆ ನೀವು ಮಾತ್ರ ಅದನ್ನ ಬಳಸಬಹುದು. ಲಿಮಿಟೆಡ್ ಆಗಿದೆ, ಸೊ ಅವಾಗ ನೀವ್ ಏನ್ ಮಾಡ್ಬೇಕಾಗುತ್ತೆ ರೀ? ಆಯ್ಕೆಯನ್ನ ಮಾಡ್ಬೇಕಾಗುತ್ತೆ. ಕೊರತೆಯಿಂದ ಆಯ್ಕೆಯ ಸಮಸ್ಯೆ ಉದ್ಭವಿಸುತ್ತೆ. ಸೊ ಇವು ಒಂದು ದೇಶದಲ್ಲಿ ಆರ್ಥಿಕ ಸಮಸ್ಯೆಯ ಮೂಲ ಕಾರಣಗಳು. ಅಪರಿಮಿತ ಬಯಕೆಗಳು, ಪರಿಮಿತ ಸಂಪನ್ಮೂಲಗಳು ಅಂಡ್ ಸಂಪನ್ಮೂಲಗಳ ಪರ್ಯಾಯ ಬಳಕೆ ಕೂಡ ಸಾಧ್ಯ ಇದೆ. ಸೊ ಇಲ್ಲಿ ನಿಮ್ಗೆ ಈ ರೀತಿ 1 ಅಂಕದ ಪ್ರಶ್ನೆನ ಕೇಳಬಹುದು. ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು ಯಾವ ಬಳಕೆಯನ್ನ ಹೊಂದಿವೆ? ಆಪ್ಷನ್ ಎ ಸ್ಪರ್ಧಾತ್ಮಕ ಬಳಕೆ ಹೊಂದಿವೆ, ಆಪ್ಷನ್ ಬಿ ಏಕ ಬಳಕೆ, ಆಪ್ಷನ್ ಸಿ ಅಪರಿಮಿತ ಬಳಕೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಏಕ ಬಳಕೆ ಅಂದ್ರೆ ಇಲ್ಲಿ ಎಕ್ಸಾಂಪಲ್ ನೋಡಿ. ಏಕ ಬಳಕೆ ಅಂದ್ರೆ ನಮ್ ಕಡೆ 10 ರೂಪಾಯಿಂದ ನಾವು ಕೇವಲ ಚಾ ಕುಡಿಬೇಕಂತ ಏನೂ ಇಲ್ಲ. ಚಾ ಬಿಟ್ಟು ಚಾಕ್ಲೇಟ್ ತಿನ್ಬಹುದು, ಚಾಕ್ಲೇಟ್ ಬಿಟ್ಟು ಕಬ್ಬಿನ ಹಾಲು ಕುಡಿಬಹುದು. ಸೊ ಹಾಗಾಗಿ ಏಕ ಬಳಕೆ ಇಲ್ಲ, ಅವು ಸ್ಪರ್ಧಾತ್ಮಕ ಬಳಕೆ ಹೊಂದಿವೆ, ಬೇರೆ ಬೇರೆಗೆ ನಾವು ಬಳಸಬಹುದು. ಅಪರಿಮಿತ ಬಳಕೆ ಅಂದ್ರೆ 10 ರೂಪಾಯಿಂದ 3 ಖರೀದಿ ಮಾಡಬಹುದಾ? ಚಾಕ್ಲೇಟ್, ಕಬ್ಬಿನ ಹಾಲು, ಚಹಾ, ಅದು ಪಾಸಿಬಲ್ ಇಲ್ಲ. ಸೊ
ಹಾಗಾಗಿ ಅನ್ಲಿಮಿಟೆಡ್ ಬಳಕೆ, ಅಪರಿಮಿತ ಬಳಕೆನೂ ಕೂಡ ಹೊಂದಿಲ್ಲ. ಸೊ ಕೇವಲ ಸ್ಪರ್ಧಾತ್ಮಕ ಬಳಕೆಯನ್ನ ಹೊಂದಿವೆ ಏನು ನಮ್ಮ ಕೊರತೆಯ ಸಂಪನ್ಮೂಲಗಳು. ಸೊ ಇದು ನಿಮ್ಗೆ ಈಗ ಅರ್ಥ ಆಗಿದೆ ಅಂತ ಅನ್ಕೊಳ್ಳೋಣ. ಈಗ ಕ್ವಿಕ್ ಆಗಿ ನಾವು ಈ ಮೂರು ಪದಗಳ ಡಿಫರೆನ್ಸ್ ಏನು ಒಂದ್ಸಲ ನೋಡ್ಬಿಡೋಣ. ಇದು ವೆರಿ ಇಂಪಾರ್ಟೆಂಟ್ ರೀ. ಇಡೀ ನಮ್ಮ ಅರ್ಥಶಾಸ್ತ್ರದಲ್ಲಿ ಆರ್ಥಿಕತೆ, ಅರ್ಥಶಾಸ್ತ್ರ, ಆರ್ಥಿಕ ಅನ್ನುವಂತ ಪದಗಳು ಪದೇ ಪದೇ ಬಳಕೆ ಆಗುತ್ತೆ. ನಾನು ಎಷ್ಟು ವಿದ್ಯಾರ್ಥಿಗಳಿಗೆ ನೋಡಿದ್ದೀನಿ ಸೆಕೆಂಡ್ PUC ಮುಗಿದ್ರು ಕೂಡ ಈ ಮೂರು ಪದಗಳ ನಡುವಿನ ವ್ಯತ್ಯಾಸ ಗೊತ್ತಿರೋದಿಲ್ಲ. ಮೂರು ಪದಗಳು ಸೇಮ್ ಅಂತಾರೆ ಕೆಲವೊಂದು ಸ್ಟೂಡೆಂಟ್ಸ್. ಅದಕ್ಕೆ ನಿಮ್ಗೆ ಇದನ್ನ ತಿಳಿಸ್ತಾ ಇದ್ದೀನಿ. ಈಗಲೇ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ, ತುಂಬಾ ಈಸಿಯಾಗಿ ನೀವು ಎಕನಾಮಿಕ್ಸ್ ಅರ್ಥ ಮಾಡ್ಕೊಳ್ತೀರಾ. ಅಂಡ್ ಇದನ್ನ ಹೇಳೋದಕ್ಕಿಂತ ಮುಂಚಿತವಾಗಿ ನೋಡಿ, ಕೇವಲ ಕೆಲವು ಟಾಪಿಕ್ಸ್ ಗಳ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಲಾಸ್ಟ್ ಟೈಮ್ ತುಂಬಾ ವಿದ್ಯಾರ್ಥಿಗಳಿಗೆ ಮೋಸ ಆಯಿತು. ನಿಮ್ ತರ ಈ ಶಾರ್ಟ್ ಕಟ್ ಟೆಕ್ನಿಕ್ಸ್ ಯೂಸ್ ಮಾಡ್ಲಿಕ್ಕೆ ಹೋಗಿ ಕೆಲವೊಂದೇ ಇಂಪಾರ್ಟೆಂಟ್ ಟಾಪಿಕ್ಸ್ ಅದು ಇದು ಅಂತ ಓದ್ಲಿಕ್ಕೆ ಹೋಗಿ ಕೊನೆಯಲ್ಲಿ ಏನಾಯ್ತು, PU ಬೋರ್ಡ್ನವರು ಹೊಸ ಕ್ವಶನ್ ಗಳನ್ನ ರಿಲೀಸ್ ಮಾಡಿದ್ರು. ಕ್ವಶನ್ ಬ್ಯಾಂಕ್ ನಲ್ಲಿ ತುಂಬಾ ಹೊಸ ಕ್ವಶನ್ಸ್ ಗಳು ಬಂದು ಆ ಕ್ವಶನ್ಸ್ ಉತ್ತರ ಮಾಡ್ಲಿಕ್ಕೆ ನೀವು ಟಾಪಿಕ್ಸ್ ಗಳನ್ನ, ಕಾನ್ಸೆಪ್ಟ್ ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಬಟ್ ತುಂಬಾ ಸ್ಟೂಡೆಂಟ್ಸ್ ಮಾಡಿರ್ಲಿಲ್ಲ, ಅದರಿಂದ ಎಕ್ಸಾಮ್ ನಲ್ಲಿ ತುಂಬಾ ಸಮಸ್ಯೆ ಫೇಸ್ ಮಾಡಿದ್ರು. ರೈಟ್. ಸೊ ಕ್ವಶನ್ ಯಾವುದೇ ಟಾಪಿಕ್ ನಿಂದ ಕೂಡ ಬರಬಹುದು. ಸೊ ಹಾಗಾಗಿ ಟಾಪಿಕ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳಿ, ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ಅನ್ನೋದು. ನಿಮ್ಗೆ ಜನವರಿಯಲ್ಲಿ, ಫೆಬ್ರವರಿಯಲ್ಲಿ ಹೊಸ ಹೊಸ ಕ್ವಶನ್ಸ್ ಗಳನ್ನ ರಿಲೀಸ್ ಮಾಡ್ತಾರೆ PU ಬೋರ್ಡ್ನವರು. ಸೊ ಆ ಕ್ವಶನ್ಸ್ ಗಳನ್ನ ನೋಡಿ ಅವಾಗ ಪ್ರಿಪರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಲಾಸ್ಟ್ ಇಯರ್ ಎಕ್ಸಾಮ್ ನಲ್ಲಿ ತುಂಬಾ ಹೊಸ ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಸೊ ಹಾಗಾಗಿ ಅರ್ಥ ಮಾಡಿಕೊಳ್ಳೋದ್ರ ಮೇಲೆ ಫೋಕಸ್ ಮಾಡಿ. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಿರೋ ಅಷ್ಟೇ ಈಸಿಯಾಗಿ 100 ಔಟ್ ಆಫ್ 100 ನೀವು ಎಕನಾಮಿಕ್ಸ್ ನಲ್ಲಿ ಸ್ಕೋರ್ ಮಾಡ್ತೀರಾ. ಸೊ ಎಕನಾಮಿಕ್ಸ್ ತುಂಬಾ ಈಸಿ ಆಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ರಿಯಲ್ ಲೈಫ್ ಎಕ್ಸಾಂಪಲ್ ಗಳ ಮೂಲಕ ಅರ್ಥ ಮಾಡಿಕೊಳ್ತಾ ಹೋಗೋಣ. ಸೊ ಈಗ ಆರ್ಥಿಕತೆ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಜನರು ವಾಸ ಮಾಡಿ ದುಡಿಯುವಂತ ಒಂದು ಸ್ಥಳಕ್ಕೆ ಆರ್ಥಿಕತೆ ಅಂತೀವಿ. ಅರ್ಥಶಾಸ್ತ್ರ ಅಂದ್ರೆ ಏನ್ರಿ? ಅರ್ಥಶಾಸ್ತ್ರ ಅಂದ್ರೆ ನಮ್ಮ ಕಡೆ ಸಂಪನ್ಮೂಲಗಳು ಕಡಿಮೆ ಇವೆ, ಲಿಮಿಟೆಡ್ ಇವೆ, ನಮ್ಮ ಆಸೆಗಳು, ಬಯಕೆಗಳು ಅನ್ಲಿಮಿಟೆಡ್ ಇವೆ. ಸೊ ಈ ಕೊರತೆಯ ಸಂಪನ್ಮೂಲಗಳನ್ನ ದಕ್ಷವಾಗಿ ಬಳಸಿ, ಅಂದ್ರೆ ಅದನ್ನ ವೇಸ್ಟ್ ಮಾಡದೆ ದಕ್ಷವಾಗಿ ಎನ್ನುವಂತ ಪದ ನಾವಿಲ್ಲಿ ಬಳಸ್ತೀವಿ. ದಕ್ಷವಾಗಿ ಅಂದ್ರೆ ಯಾವುದೇ ವೇಸ್ಟ್ ಮಾಡದೆ ದಕ್ಷವಾಗಿ ಬಳಸಿ ಆಯ್ಕೆಗಳನ್ನ ಮಾಡಿ, ಅಂದ್ರೆ ಯಾವ್ದನ್ನ ಬಿಡಬೇಕು, ಯಾವ್ದನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಆಯ್ಕೆಗಳನ್ನ ಮಾಡಿ ನಮ್ಮ ಆಸೆಗಳನ್ನ ಈಡೇರಿಸಿಕೊಳ್ತೇವಲ್ಲ, ಇದಕ್ಕೇನೆ ನಾವು ಅರ್ಥಶಾಸ್ತ್ರ ಅಂತ ಕರಿತೇವೆ. ಇನ್ನೊಂದ್ಸಲ ಹೇಳ್ತೀನಿ, ನಮ್ಮ ಕಡೆ ಇರುವಂತಹ ಸಂಪನ್ಮೂಲಗಳನ್ನ ಲಿಮಿಟೆಡ್, ಪರಿಮಿತ ಸಂಪನ್ಮೂಲ ಅನ್ನುವಂತ ಪದ ಬಳಸ್ರಿ. ಪರಿಮಿತವಾಗಿರುವಂತಹ ಸಂಪನ್ಮೂಲಗಳನ್ನ ದಕ್ಷವಾಗಿ ಬಳಸಿ ಆಯ್ಕೆಗಳನ್ನ ಮಾಡಿ ನಮ್ಮ ಬಯಕೆಗಳನ್ನ ಈಡೇರಿಸಿಕೊಂಡು ಸಂತೃಪ್ತರಾಗಿರುವುದು ಅಥವಾ ಖುಷಿಯಾಗಿರೋದಕ್ಕೆ ನಾವು ಅರ್ಥಶಾಸ್ತ್ರ ಅಂತ ಕರಿತೀವಿ. ಅಂಡ್ ಮೂರನೇದಾಗಿ ಬರುತ್ತೀರಿ ಆರ್ಥಿಕ. ಆರ್ಥಿಕ ಅಂದ್ರೆ ಡಿಫರೆಂಟ್. ಆರ್ಥಿಕ ನಿರ್ಣಯಗಳು ಅನ್ನುವಂತಹ ಈ ಒಂದು ಪದ ನೀವು ಕೇಳಿರಬಹುದು ಎಲ್ಲಾದ್ರೂ, ಮುಂದೆ ಎಕನಾಮಿಕ್ಸ್ ಅಲ್ಲಿ ಬರುತ್ತೆ ಇದು ಆರ್ಥಿಕ ನಿರ್ಣಯಗಳು. ಸೊ ಇಲ್ಲಿ ಆರ್ಥಿಕ ಅಂದ್ರೆ ಇದರಲ್ಲಿ ಹಣ ಒಳಗೊಂಡಿರುತ್ತೆ ಅಂತ ಅರ್ಥ. ಆರ್ಥಿಕ ನಿರ್ಣಯ ಅಂದ್ರೆ ಹಣವನ್ನ ಒಳಗೊಂಡಿರುವಂತ ಒಂದು ನಿರ್ಣಯ. ಉದಾಹರಣೆಗೆ ಅನ್ಕೊಳ್ಳಿ, ಉತ್ಪಾದನೆ ಮಾಡೋದು. ಸೊ ಉತ್ಪಾದನೆ ಮಾಡ್ಲಿಕ್ಕೆ ಈಗ ಹಣ ಬೇಕಲ್ಲ, ಇದು ಒಂದು ಎಂತಹ ನಿರ್ಣಯ ರೀ? ಆರ್ಥಿಕ ನಿರ್ಣಯ. ಅದೇ ರೀತಿ ಹೂಡಿಕೆ ಮಾಡುವುದು. ಸೊ ಹಣ ಇನ್ವೆಸ್ಟ್ ಮಾಡೋದು, ಹೂಡಿಕೆ ಮಾಡೋದು, ಅದರಲ್ಲಿ ಹಣ ಇನ್ವಾಲ್ವ್ ಆಗಿದೆ, ಅದು ಒಂದು ಆರ್ಥಿಕ ನಿರ್ಣಯ. ಸೊ ಆರ್ಥಿಕ ಅಂದ್ರೆ ಹಣಕ್ಕೆ ಸಂಬಂಧಿಸಿರೋ ಬಗ್ಗೆ ಮಾತಾಡುವಾಗ ನಾವು ಆರ್ಥಿಕ ನಿರ್ಣಯ ಅನ್ನುವಂತಹ ಪದವನ್ನ ಬಳಸ್ತೀವಿ. ಸೊ ಅದೇ ರೀತಿ ನೋಡ್ರಿ, ಕೆಲವೊಂದು ಬಾರಿ ಸರ್ಕಾರ ಏನೋ ನಿಮ್ಗೆ ಸ್ಕೀಮ್ ನಲ್ಲಿ ಕೊಡ್ತಾ ಇರುತ್ತೆ ಆರ್ಥಿಕ ಸಹಾಯ. ಆರ್ಥಿಕ ಅಂದ್ರೆ ಹಣ, ಆರ್ಥಿಕ ಸಹಾಯ ಅಂದ್ರೆ ನಿಮ್ಗೆ ಹಣ ಕೊಡುವಂತದ್ದು ಅಂತ ಅರ್ಥ. ಸೊ ಆರ್ಥಿಕ ಅಂದ್ರೆ ಹಣ ಅನ್ನುವಂತಹ ಮೀನಿಂಗ್ ಬರುತ್ತೆ, ಅಥವಾ ರಿಲೇಟೆಡ್ ಟು ಮನಿ ಅನ್ನುವಂತಹ ಒಂದು ಅರ್ಥ ಕೊಡುತ್ತೆ. ಅರ್ಥಶಾಸ್ತ್ರ, ಆರ್ಥಿಕತೆ ಮತ್ತು ಆರ್ಥಿಕ, ಈ ಮೂರು ಪದಗಳ ಅರ್ಥ, ಇವುಗಳ ನಡುವಿನ ವ್ಯತ್ಯಾಸ ನಿಮ್ಗೆ ಈಗ ಗೊತ್ತಿದೆ. ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇದು ನೋಡಿ, ನಮ್ಮ ಸೆಕೆಂಡ್ PUC ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಕಂಪ್ಲೀಟ್ಲಿ ಫ್ರೀ ಆಗಿದೆ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ. ಸೊ ಸ್ಕಿಲ್ ಬೂಸ್ಟರ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಇಂಗ್ಲಿಷ್ ಟಫ್ ಅನ್ನಿಸ್ತಾ ಇದ್ರೆ, ಡಿಫಿಕಲ್ಟ್ ಅನ್ನಿಸ್ತಾ ಇದ್ರೆ, ಎಲ್ಲಾ ಗ್ರಾಮರ್ ಟಾಪಿಕ್ಸ್ ಗಳನ್ನ ಅಲ್ಲಿ ನಿಮಗೆ ಫ್ರೀ ಆಗಿ ಕಲಿಸಲಾಗಿದೆ ವಿತ್ ನೋಟ್ಸ್ ಅಂಡ್ ಟೆಸ್ಟ್. ಫ್ರೀ ಆಗಿದೆ. ಸೊ ಯಾವ ರೀತಿ ಪಡ್ಕೋಬೇಕಂದ್ರೆ ಕ್ವಿಕ್ ಒಂದ್ಸಲ ತೋರಿಸ್ತೀನಿ. ನಮ್ಮ ಆಪ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅದ್ರ ಲಿಂಕ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ಒಂದು ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ಹೋಗಿ ಈ ರೀತಿ ಕಾಂಟೆಂಟ್ ಅಂತ ಆಪ್ಷನ್ ಕಾಣಿಸುತ್ತೀರಿ. ಸೊ ಈ ಕಾಂಟೆಂಟ್ ಅನ್ನುವಂತಹ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಎಲ್ಲಾ ಕ್ಲಾಸಸ್ಗಳು, ನೋಟ್ಸ್ಗಳು ಇಲ್ಲಿ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಈ ಬಾರಿ ಒಂದು ಹೊಸ ಇನಿಷಿಯೇಟಿವ್ ಕೂಡ ನಾನು ತರ್ತಾ ಇದ್ದೀನಿ. ಫ್ರೀ ಆಗಿ ಎಕನಾಮಿಕ್ಸ್ ನ ಲೈವ್ ಕ್ಲಾಸಸ್, ಲೈವ್ Q&A ಕ್ಲಾಸಸ್ ಅಂದ್ರೆ ಯೂಟ್ಯೂಬ್ ನಲ್ಲಿ ಸಿಗುತ್ತೆ. ಸೊ ನಿಮ್ದೇನೇ ಡೌಟ್ಸ್, ಕ್ವಶನ್ಸ್ ಇದ್ರೆ ಲೈವ್ ನೀವು ನಮ್ಮ ಆಪ್ ನಲ್ಲಿ ಕೇಳಬಹುದು. ಪ್ರತಿ ವಾರ ಒಂದು ಕ್ಲಾಸ್ ಮಾಡ್ಬೇಕಂತ ನಾನು ಪ್ಲಾನ್ ಮಾಡಿದ್ದೀನಿ. ಸೊ ನೀವು ಅಲ್ಲಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಫ್ರೀ ಆಗಿ ನೀವು ಪ್ರತಿ ವಾರ ಆ ಒಂದು ಲೈವ್ ಕ್ಲಾಸ್ ಜಾಯ್ನ್ ಆಗಿ ನಿಮ್ಮ ಡೌಟ್ಸ್ ಗಳನ್ನ ಫ್ರೀ ಆಗಿ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆದುಕೊಳ್ಳಬಹುದು. ಇದರಿಂದ ನಿಮ್ಗೆ ಇನ್ನೂ ಈಸಿ ಆಗುತ್ತೆ ಎಕನಾಮಿಕ್ಸ್ ನಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡ್ಲಿಕ್ಕೆ. ಸೊ ಬನ್ನಿ ಹಾಗಾದ್ರೆ ಈಗ ಕಂಟಿನ್ಯೂ ಮಾಡೋಣ.
ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ ಟಾಪಿಕ್ ಮೇಲೆ 4 ಅಂಕದ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ ಅಂಡ್ ಕೇಳ್ತಾರೆ ಮುಂದಿನ ಎಕ್ಸಾಮ್ಗಳಲ್ಲಿ. ಸೊ ಬನ್ನಿ ಯಾವ ರೀತಿ ನೋಡಿ. ಒಂದು ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ, ನೇಕಾರ, ಶಿಕ್ಷಕರು 3 ಜನ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಕೃಷಿ ಕುಟುಂಬ, ರೈತ, ನೇಕಾರ ಎರಡನೇದಾಗಿ, ಮೂರನೇದಾಗಿ ಶಿಕ್ಷಕರು. ಇವರು ತಮ್ಮ ಬಳಿ ಇರುವಂತಹ ಸಂಪನ್ಮೂಲಗಳನ್ನ ಬಳಸಿಕೊಂಡು ಹೇಗೆ ಅಗತ್ಯತೆಗಳನ್ನ ಪೂರೈಸಿಕೊಳ್ತಾರೆ, ತಮ್ಮ ಕಡೆ ಇರುವಂತಹ ಸಂಪನ್ಮೂಲಗಳನ್ನ ಬಳಸಿಕೊಂಡು ಯಾವ ರೀತಿ ತಮ್ಮ ಅವಶ್ಯಕತೆಗಳನ್ನ ಫುಲ್ಫಿಲ್ ಮಾಡ್ಕೊಳ್ತಾರೆ, ಸೊ ಅದನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಬನ್ನಿ ಹಾಗಾದ್ರೆ ಅರ್ಥ ಮಾಡಿಕೊಳ್ಳೋಣ. ಯಾವುದೇ ಒಂದು ಸಮಾಜ ತೆಗೆದುಕೊಳ್ಳಿ. ಸಮಾಜ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಸಮಾಜ. ನಮ್ಮ ಅವಶ್ಯಕತೆಗಳು ಇವೆ. ನಮಗೆ ಮನೆ ಬೇಕು, ರೈಟ್, ಅಂಡ್ ಕಾರ್ ಬೇಕು, ದೆನ್ ಶಿಕ್ಷಣ ಬೇಕು, ರೈಟ್, ತುಂಬಾ ಆರೋಗ್ಯ ಸೇವೆಗಳು ಬೇಕು, ತುಂಬಾ ಅವಶ್ಯಕತೆಗಳು ಇವೆ. ಅಂಡ್ ಇನ್ನೊಂದು ಕಡೆ ನಮ್ಮ ಸಂಪನ್ಮೂಲಗಳು. ಸೊ ನಮ್ಮ ಕಡೆ ಹೊಲ ಇರ್ಬೋದು, ಹೊಲದಿಂದ ಬೆಳೆ ಬೆಳೀತಾ ಇದೀವಿ, ಅದನ್ನ ಮಾರಿ ಹಣ ಗಳಿಸ್ತಾ ಇದೀವಿ, ಅವು ನಮ್ಮ ಸಂಪನ್ಮೂಲಗಳು. ಇಲ್ಲಿ ನೀವು ಯಾವುದೇ ವ್ಯಕ್ತಿಯ ಒಂದು ಎಕ್ಸಾಂಪಲ್ ತಗೊಳ್ಳಿ, ಅವನ ಅವಶ್ಯಕತೆಗಳು ಅವನ ಸಂಪನ್ಮೂಲಗಳನ್ನು ಕಂಪೇರ್ ಮಾಡಿದಾಗ ಅವಶ್ಯಕತೆಗಳು ಯಾವಾಗ್ಲೂ ಹೆಚ್ಚಿರುತ್ತೆ, ಆದ್ರೆ ಅವನ ಕಡೆ ಇರುವಂತಹ ಸಂಪನ್ಮೂಲಗಳು ಲಿಮಿಟೆಡ್ ಆಗಿರುತ್ತೆ, ರೈಟ್. ಸೊ ಎಕ್ಸಾಂಪಲ್ ತಗೊಳ್ಳೋಣ ಇಲ್ಲಿ ರೈತ. ಸೊ ರೈತನ ಕಡೆ ಇರುವಂತಹ ಸಂಪನ್ಮೂಲ ಏನು? ಹೊಲ ಇರುತ್ತೆ, ಹೊಲದಿಂದ ಬೆಳೆ ಬೆಳೆದು ಮಾರಾಟ ಮಾಡಿ ಹಣ ಗಳಿಸ್ತಾರೆ, ಅದು ಅವನ ಸಂಪನ್ಮೂಲ. ಸೊ ಈಗ ಅವಶ್ಯಕತೆಗಳೇನು? ರೈತನ ಅವಶ್ಯಕತೆಗಳು, ರೈತನಿಗೆ ಆಹಾರ ಬೇಕು, ರೈಟ್, ಸೊ ಬಟ್ಟೆ ಬೇಕು, ದೆನ್ ಆರೋಗ್ಯ ಅಂದ್ರೆ ಏನಾದ್ರೂ ಆರೋಗ್ಯದಲ್ಲಿ ಏರುಪೇರಾದ್ರೆ ಡಾಕ್ಟರ್ನ ಸೇವೆ ಬೇಕು, ದೆನ್ ಮಕ್ಕಳಿಗೆ ಅವನಿಗೆ ಶಿಕ್ಷಣ ಬೇಕು, ಇರಲಿಕ್ಕೆ ಮನೆ ಬೇಕು, ಮತ್ತೆ ಓಡಾಡ್ಲಿಕ್ಕೆ ಕಾರ್ ಬೇಕು. ಬಯಕೆಗಳು ಅಥವಾ ಅವಶ್ಯಕತೆಗಳಾದ್ರೂ ತುಂಬಾ ಇವೆ. ಸೊ ಈಗ ರೈತ ಏನ್ ಮಾಡ್ತಾನೆ? ತನ್ನ ಸಂಪನ್ಮೂಲಗಳಿಂದ ಈ ಒಂದು ಅವಶ್ಯಕತೆಗಳನ್ನ ಈಡೇರಿಸಿಕೊಳ್ತಾನೆ. ಯಾವ ರೀತಿ? ಸೊ ತನ್ನ ಕಡೆ ಬಂದಿರುವಂತಹ ಬೆಳೆಯನ್ನ ಸ್ವಲ್ಪ ತನ್ನ ಕಡೆ ಇಟ್ಕೊಳ್ತಾನೆ, ಉಳಿರೋದನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಹಣ ಬರುತ್ತೆ. ಸೊ ಆ ಹಣದಿಂದ ಇವುಗಳನ್ನ ಈಡೇರಿಸಿಕೊಳ್ತಾನೆ ತನ್ನ ಅವಶ್ಯಕತೆಗಳನ್ನ. ಸೊ ಇಲ್ಲಿ ನೇಕಾರ ಏನ್ ಮಾಡ್ತಾನೆ? ನೇಕಾರನ ಅವಶ್ಯಕತೆಗಳು ಇದೇ ಇರುತ್ತೆ. ಆಹಾರ, ಬಟ್ಟೆ ಬೇಕು, ಆರೋಗ್ಯ, ಶಿಕ್ಷಣ, ಮನೆ, ಇವೆಲ್ಲ ಬೇಕು ನೇಕಾರನಿಗೆ. ಸೊ ಅವನೇನ್ ಮಾಡ್ತಾನೆ? ತನ್ನ ಬಟ್ಟೆಗಳನ್ನ ರೆಡಿ ಮಾಡಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾನೆ. ಅದರಿಂದ ಬಂದಿರುವಂತಹ ಹಣದಿಂದ ಇವುಗಳನ್ನ ಖರೀದಿ ಮಾಡಿ ತನ್ನ ಆಸೆಗಳನ್ನ ಈಡೇರಿಸಿಕೊಳ್ತಾನೆ. ಶಿಕ್ಷಕರು ಏನ್ ಮಾಡ್ತಾರೆ? ಪಾಠ ಮಾಡ್ತಾರೆ. ಸೊ ಅದರಿಂದ ಸ್ಯಾಲರಿ ಬರುತ್ತೆ, ಸ್ಯಾಲರಿಯಿಂದ ಇದನ್ನ ಖರೀದಿಸಿಕೊಂಡು ತಮ್ಮ ಅವಶ್ಯಕತೆಗಳನ್ನ ಪೂರೈಸಿಕೊಳ್ತಾರೆ. ಸೊ ಆದ್ರೆ ಇಲ್ಲಿ ಈಗಾಗಲೇ ನಾನು ಹೇಳಿರುವ ಹಾಗೆ, ಸೊ ಇವರ ಬಯಕೆಗಳು ಅಥವಾ ಅವಶ್ಯಕತೆಗಳು ಅನ್ಲಿಮಿಟೆಡ್ ಆಗಿವೆ, ಆದ್ರೆ ಇವರಿಗೆ ಸಿಗುವಂತಹ ಹಣ, ಸ್ಯಾಲರಿ, ಇವರ ಸಂಪನ್ಮೂಲ ಏನಾಗಿದೆ ರೀ? ಲಿಮಿಟೆಡ್ ಆಗಿದೆ. ಸೊ ಲಿಮಿಟೆಡ್ ಆಗಿದೆ ಅಂದಾಗ ಸೊ ಇವರು ಈ ಎಲ್ಲವನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇವರು ಇಲ್ಲಿ ಆಯ್ಕೆಗಳನ್ನ ಮಾಡ್ಬೇಕಾಗುತ್ತೆ. ಎಕ್ಸಾಂಪಲ್ ನಾನು ನಿಮ್ಗೆ ಕೊಡೋದಾದ್ರೆ, ಸೊ ಅನ್ಕೊಳ್ಳಿ ನಿಮ್ಮ ಹತ್ರ ಈಗ 5 ಲಕ್ಷ ರೂಪಾಯಿ ಇದೆ. ಸೊ 5 ಲಕ್ಷ ರೂಪಾಯಿ ನಿಮ್ಮ ಪೇರೆಂಟ್ಸ್ ಕಡೆ, ನಿಮ್ಮ ಫಾದರ್ ಕಡೆ ಇದೆ. ಈಗ ನಿಮ್ಮ 2 ಬಯಕೆಗಳು ಇವೆ. ಒಂದು ಮನೆ ಕಟ್ಟಿಸ್ಬೇಕು, ಇನ್ನೊಂದು ಕಾರ್ ತಗೋಬೇಕು. ಸೊ ಇವೆರಡರಲ್ಲಿ ಯಾವ್ದನ್ನ ತಗೊಳ್ತೀರಾ? ಸೊ ಒಂದನ್ನ ತಗೋಬೇಕಾಗುತ್ತೆ. ನಮ್ಮ ಬಯಕೆಗಳು ಮನೆ ಬೇಕು, ಕಾರ್ ಬೇಕು, ಇನ್ನು ಬಹಳ ಇವೆ, ಬಟ್ 5 ಲಕ್ಷ ರೂಪಾಯಿ ಇದೆ ಅಂದ್ರೆ ಸೊ ಇದರಲ್ಲಿ ನಾವು ಒಂದನ್ನ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಸೊ ಅದೇ ರೀತಿ ಇವರು ಕೂಡ ತಮ್ಮ ಮಿತವಾದ ಸಂಪನ್ಮೂಲಗಳಿಂದ ಇಲ್ಲಿ ಆಯ್ಕೆಗಳನ್ನ ಮಾಡಿ ತಮ್ಮ ಅವಶ್ಯಕತೆಗಳನ್ನ ಏನ್ ಮಾಡ್ತಾರೆ? ಈಡೇರಿಸಿಕೊಳ್ತಾರೆ. ಇನ್ನ ಇವರು ಇಲ್ಲಿ ಮಿತವಾಗಿರುವಂತಹ ಸಂಪನ್ಮೂಲಗಳು ಇರೋದ್ರಿಂದ, ಸಂಪನ್ಮೂಲಗಳು ಮಿತವಾಗಿವೆ. ಸೊ ಈ ಸಂಪನ್ಮೂಲಗಳು ಮಿತವಾಗಿರೋದ್ರಿಂದ ಒಂದು ಸರಕನ್ನ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಇನ್ನೊಂದನ್ನ ಬಿಟ್ಕೊಡ್ಬೇಕಾಗುತ್ತೆ. ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ತಂದೆಯವರ ಕಡೆ 10 ಲಕ್ಷ ರೂಪಾಯಿ ಇದೆ. ಎಷ್ಟು ಇದೆ ರೀ? 10 ಲಕ್ಷ ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, ರೈಟ್. ಈಗ 10 ಲಕ್ಷ ರೂಪಾಯಿ ನಿಮ್ಮ ಪೇರೆಂಟ್ಸ್ ಕಡೆ ಇದೆ, 10 ಲ್ಯಾಕ್. ಸೊ 10 ಲಕ್ಷ ರೂಪಾಯಿ ಇದೆ. ಸೊ ಈಗ ನಿಮ್ಮ ಫಾದರ್ ಪ್ಲಾನ್ ಮಾಡಿದರೆ 2 ಕಾರ್ ಖರೀದಿ ಮಾಡಬೇಕು, 5 ಲಕ್ಷ ರೂಪಾಯಿ 2 ಕಾರ್ಗಳನ್ನ ಖರೀದಿ ಮಾಡಬೇಕು ಅಂತ ಅವ್ರೀಗ ಪ್ಲಾನ್ ಮಾಡಿದ್ದಾರೆ. ಸೊ ನಾಳೆ ನೀವು ಸಡನ್ಲಿ ಸೆಕೆಂಡ್ PUC ಮುಗಿಸ್ತೀರಾ, ಒಳ್ಳೆ ಕಾಲೇಜ್ನಲ್ಲಿ ಅಡ್ಮಿಷನ್ ತಗೊಂಡು ಒಳ್ಳೆ ಒಂದು ಡಿಗ್ರಿ ಮಾಡ್ಬೇಕಂತ ಆಸೆ ಇಟ್ಟಿದ್ದೀರಾ. ಸೊ ಈಗ ಅದನ್ನ ಮಾಡ್ಲಿಕ್ಕೆ ನಿಮ್ಗೆ ಒಂದು 3 ವರ್ಷಕ್ಕೆ 3-4 ಲಕ್ಷ ರೂಪಾಯಿ ಬೇಕಾಗಿದೆ, 3-4 ಲಕ್ಷ ರೂಪಾಯಿ ಬೇಕಾಗಿದೆ. ಈಗ 2 ಕಾರ್ ಖರೀದಿ ಮಾಡುವಂತ ಆಸೆ ಇದೆ. ಇನ್ನ ಒಳ್ಳೆ ಮಗನಿಗೆ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಿ ಕಲಿಸ್ಬೇಕು, ಉನ್ನತ ಶಿಕ್ಷಣ ಕೊಡಬೇಕು ಅನ್ನುವಂತ ಆಸೆ ಕೂಡ ಇದೆ. ಸೊ ಈ ಕೇಸ್ ನಲ್ಲಿ ಈಗ ನೀವು ಶಿಕ್ಷಣ, ಹೈಯರ್ ಎಜುಕೇಶನ್ ತಗೋಬೇಕು ಒಳ್ಳೆ ಕಾಲೇಜ್ನಲ್ಲಿ ಅಂದ್ರೆ 2 ಕಾರ್ ಬದಲಾಗಿ 1 ಕಾರನ್ನ ಕಡಿಮೆ ಮಾಡಿ ಕೇವಲ ಒಂದೇ ಒಂದು ಕಾರ್ ಖರೀದಿ ಮಾಡಬೇಕಾಗುತ್ತೆ. ಉಳಿದಿರುವಂತಹ 5 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿಲಿ 5 ಲಕ್ಷ 1 ಕಾರ್ ಹೋಯ್ತು, ಉಳಿದಿರುವಂತಹ ಹಣವನ್ನ ಉನ್ನತ ಶಿಕ್ಷಣದ ಮೇಲೆ ಹೂಡಿಕೆ ಮಾಡಬೇಕಾಗುತ್ತೆ. ನೋಡಿ, ಒಂದು ಶಿಕ್ಷಣವನ್ನ ಒಂದನ್ನ ಹೆಚ್ಚಿಗೆ ಪ್ರಮಾಣದಲ್ಲಿ ಪಡ್ಕೊಳ್ಳಿಕ್ಕೆ ಇಲ್ಲಿ 1 ಕಾರನ್ನ ಬಿಟ್ಟು ಕೊಡ್ತಾ ಇದ್ದೀವಿ. ಯಾಕೆ ಅಂದ್ರೆ ನಮ್ ಕಡೆ ಕೇವಲ 10 ಲಕ್ಷ ರೂಪಾಯಿ ಇವೆ. ನಮ್ ಕಡೆ ಅನ್ಲಿಮಿಟೆಡ್ ಹಣ, ಅನ್ಲಿಮಿಟೆಡ್ ಸಂಪನ್ಮೂಲ ಇದ್ದಿದ್ರೆ ಯಾವ್ದನ್ನ ಬಿಟ್ಟು ಕೊಡುವಂತ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ಲ. ಸೊ ಅದು ಇಲ್ಲ ಅಂದ್ರೆ ಯಾವುದೇ ಸಮಸ್ಯೆ ಇಲ್ಲ ಅಂದ್ರೆ ಎಕನಾಮಿಕ್ಸ್ ಸ್ಟಡಿ ಮಾಡುವಂತ ಅವಶ್ಯಕತೆ ಕೂಡ ಬೀಳ್ತಿರ್ಲಿಲ್ಲ. ಈಗ ನಾವು ಈ ನೋಡಿದ್ವಲ್ಲ ಸಮಸ್ಯೆ,
ಒಂದನ್ನ ತಗೊಳ್ಳಿಕ್ಕೆ ಇನ್ನೊಂದನ್ನ ಬಿಟ್ಕೊಡ್ಬೇಕು. ಸಂಪನ್ಮೂಲಗಳ ಮಿತವಾಗಿವೆ, ಸೊ ಹಾಗಾಗಿ ಇಲ್ಲಿ ಎಲ್ಲರೂ ಆಯ್ಕೆ ಮಾಡ್ಬೇಕಾಗುತ್ತೆ. ತಮಗೆ ಬೇಕಾಗಿರುವಂತಹ ಎಲ್ಲಾ ವಸ್ತುಗಳಲ್ಲಿ ಆಯ್ಕೆ ಮಾಡಿ ಕೆಲವೊಂದನ್ನ ಖರೀದಿ ಮಾಡ್ಕೋಬೇಕಾಗುತ್ತೆ. ಇದು ಒಬ್ಬ ರೈತನ ಜೀವನದಲ್ಲಿ, ಒಬ್ಬ ನೇಕಾರನ ಜೀವನದಲ್ಲಿ, ಒಬ್ಬ ಶಿಕ್ಷಕನ ಜೀವನದಲ್ಲಿ. ಸೊ ಇದೇ ರೀತಿ ನೀವು ಇಡೀ ಸಮಾಜ, ನಮ್ಮ ಇಡೀ ಸಮಾಜವನ್ನ ಪರಿಗಣನೆಗೆ ತೆಗೆದುಕೊಂಡಾಗ ಸಮಾಜದಲ್ಲಿ ಎಲ್ಲಾ ವ್ಯಕ್ತಿಗಳ ಬಯಕೆಗಳು ಇವೆ. ಸೊ ಎಲ್ಲಾ ವ್ಯಕ್ತಿಗಳ ಬಯಕೆಗಳು ಅಥವಾ ಅವಶ್ಯಕತೆಗಳು ಇವೆ. ಅಂಡ್ ಎಲ್ಲಾ ವ್ಯಕ್ತಿಗಳ ಸಂಪನ್ಮೂಲಗಳನ್ನ ನೀವು ನೋಡಿದಾಗ ಸೊ ಅಲ್ಲಿ ಸಂಪನ್ಮೂಲಗಳು ಏನಾಗಿರ್ತಾವ್ರಿ, ಲಿಮಿಟೆಡ್ ಆಗಿವೆ. ಸಂಪನ್ಮೂಲಗಳು ಏನಾಗಿವೆ, ಸೀಮಿತವಾಗಿವೆ. ಆದ್ರೆ ಬಯಕೆಗಳು ಅನ್ಲಿಮಿಟೆಡ್ ಇವೆ. ಸೊ ಇಲ್ಲಿಯೂ ಕೂಡ ಅಗೈನ್ ಸಮಾಜ ಏನ್ ಮಾಡ್ಬೇಕಾಗುತ್ತೆ, ಇಡೀ ಸಮಾಜ ಆಯ್ಕೆಗಳನ್ನ ಮಾಡ್ಬೇಕಾಗುತ್ತೆ. ಅಂಡ್ ತನ್ನ ಕಡೆ ಇರುವಂತಹ ಮಿತವಾಗಿರುವಂತಹ ಸಂಪನ್ಮೂಲಗಳನ್ನ ದಕ್ಷವಾಗಿ ಅಂದ್ರೆ ಯಾವುದೇ ರೀತಿ ವೇಸ್ಟ್ ಮಾಡದೆ ದಕ್ಷವಾಗಿ ಬಳಸಿಕೊಂಡು ಆಯ್ಕೆಗಳನ್ನ ಮಾಡಿ ತಮ್ಮ ಅವಶ್ಯಕತೆಗಳನ್ನ ಈಡೇರಿಸಿಕೊಳ್ಬೇಕಾಗುತ್ತೆ. ಸೊ ಇಷ್ಟು ಇದರ ವಿವರಣೆ ನೀವು ಬರಿಬೇಕು. ಸೊ ನಮಗೆ ಪ್ರಶ್ನೆ 4 ಅಂಕ ಕೇಳ್ತಾರೆ. ಒಂದು ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ, ನೇಕಾರ, ಶಿಕ್ಷಕರು ತಮ್ಮ ಸಂಪನ್ಮೂಲಗಳನ್ನ ಬಳಸಿ ಹೇಗೆ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳುತ್ತಾರೆ. ಸೊ ಇದರ ವಿವರಣೆ ಇಲ್ಲಿದೆ. ಸೊ ನಾನು ನಿಮಗೆ ಸಿಂಪಲ್ ಸರಳವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ನೀವು ಅದನ್ನ ಅರ್ಥ ಮಾಡಿಕೊಂಡ್ರೆ ಸಾಕು. ನಿಮ್ಮದೇ ಆಗಿರುವಂತಹ ಭಾಷೆಯಲ್ಲಿ ಓನ್ ವಾಕ್ಯಗಳಲ್ಲಿ ಅದರ ವಿವರಣೆ ನೀವು ಬರಿಬಹುದು. ಸೊ ಈಗ ಬರುತ್ತೆ ಮಾಮ್ಸ್ ಪ್ರಾಬ್ಲಮ್ ಇನ್ ದ ಕಿಚನ್. ಇದು ಒಂದು ನ್ಯೂ ಕಾನ್ಸೆಪ್ಟ್. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದರ ಮೇಲೇನೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಪ್ರತಿದಿನ ನೋಡಿ, ನಮ್ಮ ಮನೇಲಿ ಆಯ್ತು, ನಿಮ್ಮ ಮನೇಲಿ ಆಯ್ತು, ಸೊ ನನ್ಗೆ ಗೊತ್ತಿರೋ ಪ್ರಕಾರ ಎಲ್ಲರ ಮನೆಯಲ್ಲಿ ನಮ್ಮ ತಾಯಿ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಸೊ ಇವತ್ತು ಏನ್ ಮಾಡ್ಬೇಕು, ನಾಷ್ಟಾಕ್ಕೆ ಏನ್ ಮಾಡ್ಬೇಕು, ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ಬೇಕು, ದೆನ್ ರಾತ್ರಿ ಊಟಕ್ಕೆ ಏನ್ ಮಾಡ್ಬೇಕು. ಸೊ ನಮ್ಮ ಕಿಚನ್ ನಲ್ಲಿ ನಮ್ಮ ತಾಯಿ ಫೇಸ್ ಮಾಡುವಂತ ಮೊದಲನೇ ಪ್ರಾಬ್ಲಮ್ ಏನು ಮಾಡಬೇಕು. ಸೊ ಏನು ಮಾಡ್ಬೇಕು ಮೊದಲನೇ ಪ್ರಾಬ್ಲಮ್. ಸೊ ಅನ್ಕೊಳ್ಳಿ ಇಲ್ಲಿ ರೊಟ್ಟಿ ಉತ್ಪಾದನೆ ಮಾಡ್ಬೇಕು ಅಥವಾ ರೊಟ್ಟಿ ಮಾಡ್ಬೇಕಂತ ಡಿಸಿಷನ್ ಮಾಡಿದ್ದಾರೆ. ಸೊ ದೆನ್ ಕ್ವಶನ್ ಬರುತ್ತೆ ಹೇಗೆ ಮಾಡ್ಬೇಕು. ಸೊ ಮೊದಲಿನ ಕಾಲ ಇರ್ತಿತ್ತು ಕೇವಲ ಕೈಯಿಂದ ರೊಟ್ಟಿ ಮಾಡ್ಲಾಗ್ತಿತ್ತು. ಸೊ ಇವತ್ತು ರೊಟ್ಟಿಯನ್ನ ನಾವು ಕೈಯಿಂದಾನು ಮಾಡ್ಬೋದು. ಈಗ ಮಷಿನ್ಗಳು ಕೂಡ ಬಂದಿವೆ, ಮಷಿನ್ ಇಂದ ಕೂಡ ಮಾಡ್ಬೋದು. ಸೊ ಹೇಗೆ ಮಾಡ್ಬೇಕು ಅನ್ನುವಂತ ಸಮಸ್ಯೆ ಕೂಡ ಬರುತ್ತೆ. ಸೊ ದೆನ್ ಒಂದ್ಸಲ ರೊಟ್ಟಿ ಮಾಡಿದ ನಂತರ ಸೊ ಅದನ್ನ ಯಾವ ರೀತಿ ವಿತರಣೆ ಮಾಡಬೇಕು. ಸೊ ಅಂದ್ರೆ ಅದಕ್ಕೆ ಎಕನಾಮಿಕ್ಸ್ ನಲ್ಲಿ ಅಂತೀವಿ ಯಾರಿಗಾಗಿ, ಯಾವ ರೀತಿ ಅದನ್ನ ವಿತರಣೆ ಮಾಡಬೇಕು. ಸೊ ಅನ್ಕೊಳ್ಳಿ ಈಗ ತಾಯಿ 10 ರೊಟ್ಟಿಗಳನ್ನ ಮಾಡಿದ್ದಾರೆ ಅಂದ್ರೆ ಸೊ ಮನೆಯಲ್ಲಿ ಫಾದರ್ ಇದ್ದಾರೆ, ಸೊ ದೆನ್ ಮದರ್, ಸೊ ದೆನ್ ನೀವಿದ್ದೀರಾ, ದೆನ್ ನಿಮ್ಮ ತಮ್ಮ ಅಥವಾ ತಂಗಿ ಇದ್ದಾಳೆ, ಸಿಬ್ಲಿಂಗ್ ಅಂದ್ರೆ ತಮ್ಮ ಅಥವಾ ತಂಗಿ. ಸೊ ಈಗ 10 ರೊಟ್ಟಿಯನ್ನ ಏನ್ ಮಾಡ್ಬೇಕಾಗುತ್ತೆ, ಅದನ್ನ ಹಂಚಬೇಕಾಗುತ್ತೆ. ಸೊ ಅನ್ಕೊಳ್ಳಿ ಫಾದರ್ಗೆ ಕೊಡ್ಲಾಯ್ತು 4 ರೊಟ್ಟಿಯನ್ನ, ಸೊ ನಿಮಗೆ 2 ರೊಟ್ಟಿಯನ್ನ, ನಿಮ್ಮ ಸಿಬ್ಲಿಂಗ್ಗೆ 2 ರೊಟ್ಟಿಯನ್ನ, ದೆನ್ ನಿಮ್ಮ ತಾಯಿಯವರು 2 ರೊಟ್ಟಿಯನ್ನ. ಸೊ ಈ ರೀತಿ ಈಗ ಇದು ಪ್ರತಿ ಮನೆಯಲ್ಲಿ ಫೇಸ್ ಮಾಡುವಂತಹ ಪ್ರಾಬ್ಲಮ್. ಏನು ಉತ್ಪಾದನೆ ಮಾಡಬೇಕು ಅಂಡ್ ದೆನ್ ಎಷ್ಟು ಮಾಡಬೇಕು, ರೈಟ್? ಏನು ಉತ್ಪಾದನೆ ಮಾಡಬೇಕು, ಎಷ್ಟು ಉತ್ಪಾದನೆ ಮಾಡಬೇಕು. ಸೆಕೆಂಡ್, ಹೇಗೆ ಉತ್ಪಾದನೆ ಮಾಡಬೇಕು, ಯಾಕಂದ್ರೆ ಅದನ್ನ ಮಾಡ್ಲಿಕ್ಕೆ ಬೇರೆ ಬೇರೆ ಆಯ್ಕೆಗಳು ಇವೆ. ಒಂದು ಕೈಯಿಂದ ಮಾಡಬಹುದು, ಇನ್ನೊಂದು ಮಷೀನ್ ಬಳಸಿ ಮಾಡಬಹುದು. ಅಂದ್ರೆ ಈ ರೀತಿ ಮಾಡಿದ್ರೆ ಇದಕ್ಕೆ ಹೆಚ್ಚು ಜನ ಬೇಕಾಗ್ತಾರೆ, ರೈಟ್? ಮಷೀನ್ ಬಳಸಿದಾಗ ಅಲ್ಲಿ ಜನರ ಅವಶ್ಯಕತೆ ಇರುತ್ತೆ, ಆದ್ರೆ ಜನರ ಅವಶ್ಯಕತೆ ಕಡಿಮೆ ಇರುತ್ತೆ. ಅಲ್ಲಿ ಮಷೀನ್ ಅನ್ನ ಹೆಚ್ಚಾಗಿ ಬಳಸಲಾಗುತ್ತೆ. ಮೂರನೇದಾಗಿ ಉತ್ಪಾದನೆ ಮಾಡಿರೋದನ್ನ ಯಾವ ರೀತಿ ಹಂಚಬೇಕು, ಯಾರಿಗಾಗಿ ಅಂದ್ರೆ ಯಾವ ರೀತಿ ವಿತರಣೆ ಮಾಡಬೇಕು, ಹಂಚಬೇಕು, ಅದು ಕೂಡ ಇಲ್ಲಿ ಸಮಸ್ಯೆ ಬರುತ್ತೆ. ಸೊ ಇದೇ ರೀತಿ ಯಾವ ರೀತಿ ಮನೆಯಲ್ಲಿ ನಾವು ಈ ಪ್ರಾಬ್ಲಮ್ ಫೇಸ್ ಮಾಡ್ತೀವಿ, ಅದೇ ರೀತಿ ಪ್ರತಿ ದೇಶ ಈ ಸಮಸ್ಯೆಗಳನ್ನ ಫೇಸ್ ಮಾಡುತ್ತೆ. ಅಂಡ್ ಅದಕ್ಕೆ ಅವರು ಒಂದು ಪರಿಹಾರವನ್ನ ಕಂಡುಕೊಳ್ಬೇಕಾಗುತ್ತೆ. ಪ್ರತಿ ದೇಶ ಡಿಸೈಡ್ ಮಾಡಬೇಕಾಗುತ್ತೆ ಏನ್ ಉತ್ಪಾದನೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು, ಅಂಡ್ ದೆನ್ ಅದನ್ನ ಹೇಗೆ ಉತ್ಪಾದನೆ ಮಾಡಬೇಕು, ಹೆಚ್ಚು ಜನರನ್ನ ಬಳಸಬೇಕಾ ಅಥವಾ ಹೆಚ್ಚು ಮಷೀನ್ ಯಂತ್ರಗಳನ್ನ ಬಳಸಬೇಕಾ, ಅಂಡ್ ದೆನ್ ಉತ್ಪಾದನೆ ಮಾಡಿರೋದನ್ನ ಅದನ್ನ ಯಾವ ರೀತಿ ವಿತರಣೆ ಮಾಡಬೇಕು. ಸೊ ಇದು ಒಂದು ದೇಶದ ಅಥವಾ ಒಂದು ಆರ್ಥಿಕತೆ ಫೇಸ್ ಮಾಡುವಂತಹ ಕೇಂದ್ರೀಯ ಸಮಸ್ಯೆಗಳು. 4 ಅಂಕದ ಪ್ರಶ್ನೆ ಕೇಳ್ತಾರೆ ಇದರ ಮೇಲೆ. ಒಂದು ಆರ್ಥಿಕತೆ ಫೇಸ್ ಮಾಡುವಂತಹ 3 ಸಮಸ್ಯೆಗಳು ಯಾವುದು ಅಂದ್ರೆ, ಮೊದಲನೇದಾಗಿ ಏನನ್ನ ಉತ್ಪಾದಿಸಬೇಕು, ಅಂಡ್ ದೆನ್ ಎಷ್ಟು ಪ್ರಮಾಣದಲ್ಲಿ, ಇದರಲ್ಲೇ ಬರುತ್ತೆ ಎಷ್ಟು ಪ್ರಮಾಣದಲ್ಲಿ ಕೂಡ ಉತ್ಪಾದನೆ ಮಾಡ್ಬೇಕನ್ನೋದು. ಸೊ ಈ ಆಯ್ಕೆ ನಾವು ಯಾಕೆ ಮಾಡ್ತಾ ಇದೀವಿ, ಏನ್ ಉತ್ಪಾದನೆ ಮಾಡ್ಬೇಕನ್ನುವಂತ ಒಂದು ಡಿಸಿಷನ್ ಮಾಡ್ಬೇಕಲ್ಲ, ಆ ಆಯ್ಕೆ ಯಾಕೆ ಮಾಡ್ತಾ ಇದೀವಿ ನೆನಪಿಸ್ಕೊಳ್ಳಿ. ಆಯ್ಕೆಯ ಸಮಸ್ಯೆ ಯಾಕೆ ಬರ್ತಾ ಇದೆ, ಸಂಪನ್ಮೂಲಗಳ ಕೊರತೆಯಿಂದ. ನಮ್ ಕಡೆ ಇರುವಂತಹ ಭೂಮಿ, ನೀರು, ಹಣ, ಬೀಜ ಅವೆಲ್ಲ ಲಿಮಿಟೆಡ್ ಆಗಿವೆ ರೀ. ಎಲ್ಲಾ ಅನ್ಲಿಮಿಟೆಡ್ ಇದ್ದಿದ್ರೆ ಇದು ಅನ್ಲಿಮಿಟೆಡ್ 5G ಡೇಟಾ ಅಲ್ಲ ರಿಲಯನ್ಸ್ ಅವ್ರದ್ದು, ರೈಟ್? ಇದು ಲಿಮಿಟೆಡ್ ಆಗಿವೆ ಸಂಪನ್ಮೂಲಗಳು. ಸೊ ಹಾಗಾಗಿ ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಎಲ್ಲಾ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆಯ್ಕೆ ಮಾಡಬೇಕಾಗುತ್ತೆ. ದೆನ್ ಎಷ್ಟು ಉತ್ಪಾದನೆ ಮಾಡಬೇಕು ಅದನ್ನ ಡಿಸೈಡ್ ಮಾಡಬೇಕಾಗುತ್ತೆ. ಒಂದ್ಸಲ ಡಿಸೈಡ್ ಮಾಡಿದ ನಂತರ ಹೇಗೆ ಉತ್ಪಾದನೆ ಮಾಡಬೇಕು, ಉತ್ಪಾದನೆ ಮಾಡ್ಲಿಕ್ಕೆ ಬೇರೆ ಬೇರೆ ಆಪ್ಷನ್ಸ್ ಇವೆ.
ಒಂದು ನಾವು ಕೇವಲ ಜನರನ್ನ ಬಳಸಿ ಉತ್ಪಾದನೆ ಮಾಡಬಹುದು. ಸೊ ಅದಕ್ಕೆ ನಾವು ಎಕನಾಮಿಕ್ಸ್ ನಲ್ಲಿ ಏನಂತ ಕರಿತೇವಿ, ಅದಕ್ಕೆ ನಾವು ಎಕನಾಮಿಕ್ಸ್ ನಲ್ಲಿ ಅಂತೀವಿ ಶ್ರಮ ಸಾಂದ್ರ ತಂತ್ರಜ್ಞಾನ. ಶ್ರಮ ಸಾಂದ್ರ ತಂತ್ರಜ್ಞಾನದಲ್ಲಿ ಹೆಚ್ಚು ಜನರನ್ನ ಬಳಸ್ತೀವಿ, ಕಡಿಮೆ ಯಂತ್ರಗಳನ್ನ ಬಳಸ್ತೀವಿ. ಸೊ ಇನ್ನೊಂದು ವಿಧಾನ ಬರುತ್ತೆ, ಅದು ಬಂಡವಾಳ ಸಾಂದ್ರ ತಂತ್ರಜ್ಞಾನ. ಸೊ ಇಲ್ಲಿ ಬಂಡವಾಳ ಅಂದ್ರೆ ಮಷಿನ್ಗಳು ಅಂತ ಅರ್ಥ. ಬಂಡವಾಳ ಸಾಂದ್ರ ತಂತ್ರಜ್ಞಾನ ಅಂದ್ರೆ ಇಲ್ಲಿ ಹೆಚ್ಚು ಯಂತ್ರಗಳನ್ನ ಬಳಸ್ತೀವಿ, ಹೆಚ್ಚು ಯಂತ್ರಗಳನ್ನ ಬಳಸ್ತೀವಿ, ಕಡಿಮೆ ಜನರನ್ನ ಬಳಸ್ತೀವಿ. ಅಂಡ್ ದೆನ್ ಮೂರನೇದಾಗಿ ಯಾರಿಗಾಗಿ ಉತ್ಪಾದಿಸಬೇಕು. ಒಂದು ದೇಶದಲ್ಲಿ ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಮಿಡಲ್ ಕ್ಲಾಸ್ ನವರು ಇದ್ದಾರೆ. ಯಾರಿಗಾಗಿ ಉತ್ಪಾದಿಸಬೇಕು ಅದನ್ನು ಕೂಡ ನಾವು ಡಿಸೈಡ್ ಮಾಡಬೇಕಾಗುತ್ತದೆ. ಸೊ ನಾವು ಅನ್ಕೊಳ್ಳಿ ಭಾರತದಲ್ಲಿ ಓನ್ಲಿ ಐಫೋನ್ ಉತ್ಪಾದನೆ ಮಾಡಿದ್ರೆ ಬಡವರು ಏನ್ ಮಾಡ್ಬೇಕು, ತಿನ್ಲಿಕ್ಕೆ ಆಹಾರನೂ ಬೇಕಲ್ಲ, ಬಟ್ಟೆಗಳು ಬೇಕಲ್ಲ. ಐಫೋನ್ ಯಾರು ಖರೀದಿ ಮಾಡ್ತಾರೆ, ಕೇವಲ ಶ್ರೀಮಂತರು, ಹಣ ಇದ್ದವರು. ಸೊ ಓನ್ಲಿ ನಾವು ಅನ್ಕೊಳ್ಳಿ 10 ಲಕ್ಷ ರೂಪಾಯಿ ಕಾರುಗಳನ್ನ ದೇಶದಲ್ಲಿ ಉತ್ಪಾದನೆ ಮಾಡಿದ್ರೆ ಅದನ್ನ ಕೇವಲ ಶ್ರೀಮಂತರು ಖರೀದಿ ಮಾಡ್ತಾರೆ, ಆದ್ರೆ ಬಡವರ ಅವಶ್ಯಕತೆಗಳು ಈಡೇರಿಕೆ ಆಗೋದಿಲ್ಲ. ಸೊ ಯಾರಿಗಾಗಿ ಉತ್ಪಾದಿಸಬೇಕು ಅದು ಕೂಡ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು. ಈಗ ನಾವು ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. 4 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ದೆನ್ ಇದರ ಪರಿಹಾರ ಯಾವ ರೀತಿ ಒಂದು ಆರ್ಥಿಕತೆ ಕಂಡುಕೊಳ್ಳುತ್ತೆ ಅದನ್ನು ಕೂಡ ನಾವು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಮೊದಲನೇದಾಗಿ ಬರುತ್ತೆ ಏನನ್ನ ಉತ್ಪಾದಿಸಬೇಕು. ಸೊ ಏನನ್ನ ಉತ್ಪಾದಿಸಬೇಕು ಅಂದ್ರೆ ನೋಡಿ, ನಾನು ಈಗಾಗಲೇ ಹೇಳಿದ್ನಲ್ಲ, ಸೊ ಬಹಳ ಆಪ್ಷನ್ಸ್ ಇವೆ. ನಾವು ಈ ರೈಲ್ಗಳನ್ನ ಉತ್ಪಾದನೆ ಮಾಡಬಹುದು, ರೈಟ್, ರೈಲ್ಗಳನ್ನ ಉತ್ಪಾದನೆ ಮಾಡಬಹುದು, ಮನೆಗಳನ್ನ ಕಟ್ಬಹುದು, ನಾವು ಚಹಾನು ಕೂಡ ಮಾಡಬಹುದು, ಈ ರೀತಿ ರೋಡ್ಸ್ ಗಳನ್ನ ನಿರ್ಮಾಣ ಮಾಡಬಹುದು, ರೈಟ್. ಸೊ ತುಂಬಾ ಇವೆ ಉತ್ಪಾದನೆ ಮಾಡ್ಲಿಕ್ಕೆ. ಸೊ ಆದ್ರೆ ಯಾವುದನ್ನ ಉತ್ಪಾದಿಸಬೇಕು ಅನ್ನೋದನ್ನ ಒಂದು ಆಯ್ಕೆ ನಾವಿಲ್ಲಿ ಮಾಡ್ಬೇಕಾಗುತ್ತೆ, ಯಾಕೆಂದ್ರೆ ಸಂಪನ್ಮೂಲಗಳು ಮಿತವಾಗಿವೆ. ಅಂಡ್ ಎರಡನೇದಾಗಿ ಏನನ್ನ ಉತ್ಪಾದನೆ ಮಾಡಬೇಕು, ಇದರಲ್ಲೇ ಬರುತ್ತೆ ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು. ಸೊ ಇದನ್ನ ನಾವಿಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ಮೊದಲು ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡಿ. ಏನ್ ಉತ್ಪಾದನೆ ಮಾಡ್ಬೇಕನ್ನೋದು ಉತ್ಪಾದನೆಯ ಆಯ್ಕೆ ಮತ್ತು ಉತ್ಪಾದನೆಗೆ ಪ್ರಮಾಣಕ್ಕೆ ಸಂಬಂಧಿಸಿರುವಂತಹ ಒಂದು ಸಮಸ್ಯೆ ಆಗಿದೆ. ಸೊ ಯಾಕೆ ನಾವು ಇದನ್ನ ಆಯ್ಕೆ ಮಾಡ್ತಾ ಇದೀವಿ ಇಲ್ಲಿ, ಯಾಕೆಂದ್ರೆ ಸಂಪನ್ಮೂಲಗಳು ಕಡಿಮೆ ಇವೆ, ಕೊರತೆಯಿಂದ ಕೂಡಿವೆ. ಸೊ ಹಾಗಾಗಿ ನಮ್ಗೆ ಬೇಕಾಗಿದ್ದನ್ನ ಎಲ್ಲಾ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವಿಲ್ಲಿ ಆಯ್ಕೆ ಮಾಡ್ಬೇಕಾಗುತ್ತೆ. ಸೊ ಈಗ ಒಂದು ದೇಶ ಅಥವಾ ಒಂದು ಆರ್ಥಿಕತೆ ಯಾವ ರೀತಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುತ್ತೆ. ಸೊ ಯಾವ ರೀತಿ ಸಾಲ್ವ್ ಮಾಡುತ್ತೆ ಅಂದ್ರೆ, ಆ ದೇಶ, ಎಕ್ಸಾಂಪಲ್ ಭಾರತ ತಗೊಳ್ಳೋಣ. ಭಾರತ ಏನ್ ಮಾಡುತ್ತೆ, ನಮ್ಮ ದೇಶದಲ್ಲಿ ಯಾವ ಯಾವ ಸಂಪನ್ಮೂಲಗಳು ಇವೆ ಅದನ್ನ ನೋಡುತ್ತೆ, ದೆನ್ ನಮ್ಮ ಜನರ ಅವಶ್ಯಕತೆಗಳು ಏನಿವೆ ಅದನ್ನ ನೋಡಿ ಈ ಒಂದು ನಿರ್ಧಾರ ತೆಗೆದುಕೊಳ್ತಾರೆ. ಇಲ್ಲಿ ಜನರಿಗೆ ಹೆಚ್ಚು ಬಟ್ಟೆ ಅವಶ್ಯಕತೆ ಇವೆ ಅಂದ್ರೆ ಹೆಚ್ಚು ಬಟ್ಟೆ ಉತ್ಪಾದನೆ ಮಾಡ್ತಾರೆ, ಹೆಚ್ಚು ಆಹಾರ ಅಂದ್ರೆ ಆಹಾರ, ಕಾರುಗಳ ಹೆಚ್ಚು ಅವಶ್ಯಕತೆ ಇದೆ ಅಂದ್ರೆ ಕಾರನ್ನ ಉತ್ಪಾದನೆ ಮಾಡ್ತಾರೆ, ನಮ್ಮ ಕಡೆ ಇರುವಂತಹ ಸಂಪನ್ಮೂಲಗಳನ್ನ ನೋಡಿಕೊಂಡು. ಸೊ ಈ ರೀತಿ ನೀವು ಇದರ ವಿವರಣೆ ಬರಿಬೇಕು. ಸೊ ಈಗ ನಮ್ಮ ಎರಡನೆಯ ಪ್ರಾಬ್ಲಮ್ ಬರುತ್ತೆ, ಹೇಗೆ ಉತ್ಪಾದಿಸಬೇಕು. ಒಂದು ಎಕ್ಸಾಂಪಲ್ ತಗೊಳ್ಳಿ, ಬಟ್ಟೆನ ನಾವು ಈ ರೀತಿ ಕೈಯಿಂದ ಕೂಡ ಬಟ್ಟೆಗಳನ್ನ ರೆಡಿ ಮಾಡಬಹುದು, ಮೊದಲಿನ ಕಾಲದಲ್ಲಿ ಮಾಡ್ತಿದ್ವಿ. ಸೊ ದೆನ್ ನಾವೀಗ ಮಷಿನ್ ಗಳನ್ನು ಕೂಡ ಬಳಸಿ ಬಟ್ಟೆಗಳನ್ನ ಉತ್ಪಾದನೆ ಮಾಡಬಹುದು. ಸೊ ಇದಕ್ಕೆ ಅಂತೀವಿ ನಾವು ಶ್ರಮ ಸಾಂದ್ರ ತಂತ್ರಜ್ಞಾನ. ಏನಂತೀವ್ರಿ, ಶ್ರಮ ಸಾಂದ್ರ ತಂತ್ರಜ್ಞಾನ. ಸೊ ಅಂದ್ರೆ ನಾವಿಲ್ಲಿ ಹೆಚ್ಚು ಜನರನ್ನ ಬಳಸ್ತೀವಿ, ಕಡಿಮೆ ಯಂತ್ರಗಳನ್ನ. ಇದು ಬಂಡವಾಳ ಸಾಂದ್ರ ತಂತ್ರಜ್ಞಾನ. ಸೊ ಬಂಡವಾಳ ಸಾಂದ್ರ ತಂತ್ರಜ್ಞಾನದಲ್ಲಿ ನಾವೇನ್ ಮಾಡ್ತೀವಿ, ಇಲ್ಲಿ ಹೆಚ್ಚು ಯಂತ್ರಗಳನ್ನ, ಮಷಿನ್ ಗಳನ್ನ ಬಳಸ್ತೀವಿ, ಕಡಿಮೆ ಜನರನ್ನ ಬಳಸಿ ಉತ್ಪಾದನೆ ಮಾಡ್ತೀವಿ. ಈಗ ಒಂದು ದೇಶ ಡಿಸೈಡ್ ಮಾಡುತ್ತೆ ಯಾವುದನ್ನ ಇದರಲ್ಲಿ ಆಯ್ಕೆ ಮಾಡಿಕೊಂಡ್ರೆ ನಮ್ಮ ದೇಶಕ್ಕೆ ಸೂಕ್ತವಾಗಿರುತ್ತೆ, ಸೂಟೇಬಲ್ ಆಗಿರುತ್ತೆ ಅಂತ ಹೇಳಿ. ಇದರ ವಿವರಣೆ ನೋಡಿ, ಹೇಗೆ ಉತ್ಪಾದಿಸಬೇಕು ಅನ್ನೋದು ಉತ್ಪಾದನಾ ತಂತ್ರದ ಆಯ್ಕೆಗೆ ಸಂಬಂಧಿಸಿರುವಂತಹ ಸಮಸ್ಯೆಯಲ್ಲಿ ಮೊದಲನೇದಾಗಿ ಬರುತ್ತೆ ಶ್ರಮ ಸಾಂದ್ರ ತಂತ್ರಜ್ಞಾನ. ಸೊ ಇಲ್ಲಿ ನಾವು ಅಧಿಕ ಪ್ರಮಾಣದ ಜನರನ್ನ, ಶ್ರಮ ಅಂದ್ರೆ ಜನರನ್ನ ಬಳಸ್ತೀವಿ, ಕಡಿಮೆ ಬಂಡವಾಳ ಅಂದ್ರೆ ಇಲ್ಲಿ ಯಂತ್ರಗಳು ಅಂತ ಅನ್ಕೊಳ್ಳಿ, ರೈಟ್. ಇಲ್ಲಿ ಯಂತ್ರಗಳ ಬದಲಾಗಿ ಬಂಡವಾಳ ಅನ್ನುವಂತ ಪದ ಬಳಸಲಾಗಿದೆ ಅರ್ಥಶಾಸ್ತ್ರದಲ್ಲಿ. ಕಡಿಮೆ ಯಂತ್ರಗಳನ್ನ ಇಲ್ಲಿ ಬಳಸಲಾಗುತ್ತೆ. ಬಂಡವಾಳ ಸಾಂದ್ರ ತಂತ್ರಜ್ಞಾನದಲ್ಲಿ ಅಧಿಕ ಪ್ರಮಾಣದ ಮಷೀನ್ ಗಳನ್ನ, ಬಂಡವಾಳವನ್ನ, ಕಡಿಮೆ ಪ್ರಮಾಣದ ಶ್ರಮವನ್ನ ಬಳಸಲಾಗುತ್ತೆ. ಸೊ ಈಗ ಈ ಒಂದು ಸಮಸ್ಯೆನ ಒಂದು ದೇಶ ಯಾವ ರೀತಿ ಸಾಲ್ವ್ ಮಾಡುತ್ತೆ. ಸೊ ಅಗೇನ್ ದೇಶ ಇಲ್ಲಿ ನೋಡುತ್ತೆ, ನಮ್ಮ ಕಡೆ ಜನ ಬಹಳ ಇದ್ದಾರೆ ಅಂದ್ರೆ ನಾವು ಯಂತ್ರಗಳ ಬದಲಾಗಿ ಹೆಚ್ಚು ಜನರನ್ನ ಬಳಸ್ತೀವಿ. ಉದಾಹರಣೆಯಾಗಿ ಭಾರತ ತೆಗೆದುಕೊಳ್ಳಿ, ಭಾರತದಲ್ಲಿ ತುಂಬಾ ಜನರಿದ್ದಾರೆ, ಜನಸಂಖ್ಯೆ ಹೆಚ್ಚಿದೆ. ಇಲ್ಲಿ ಯಂತ್ರ ಬಳಸ್ಕೊಂಡ್ರೆ ಏನಾಗುತ್ತೆ, ಹೆಚ್ಚು ಯಂತ್ರಗಳನ್ನ ಬಳಸಿದ್ರೆ ಜನ ತಮ್ಮ ಜಾಬ್ಗಳನ್ನ ಕಳೆದುಕೊಳ್ತಾರೆ, ಅದು ಸಮಸ್ಯೆ ಆಗುತ್ತೆ, ಅದು ಸರ್ಕಾರ ನೋಡುತ್ತೆ. ಇಲ್ಲಿ ಯಂತ್ರಗಳನ್ನ ಕಡಿಮೆ, ಹೆಚ್ಚು ಜನರನ್ನ ಬಳಸಲಾಗುತ್ತೆ. ಅಮೆರಿಕ, ಜಪಾನ್ ಅಂತ ದೇಶದಲ್ಲಿ ಜನಸಂಖ್ಯೆ ಕಡಿಮೆ, ಸೊ ಅಲ್ಲಿ ಹೆಚ್ಚು ಯಂತ್ರಗಳನ್ನ ಬಳಸಿ ಉತ್ಪಾದನೆ ಮಾಡಲಾಗುತ್ತೆ. ಸೊ ಆಯಾ ದೇಶಗಳಲ್ಲಿ ಲಭ್ಯವಿರುವಂತಹ ಸಂಪನ್ಮೂಲಗಳಿಗೆ ಅನುಗುಣವಾಗಿ ಈ ಒಂದು ಆಯ್ಕೆಯನ್ನ ಮಾಡುತ್ತೆ ಒಂದು ಆರ್ಥಿಕತೆ. ಮೂರನೇದಾಗಿ ಯಾರಿಗಾಗಿ ಉತ್ಪಾದಿಸಬೇಕು. ಸೊ ಬಡವರು ಇದ್ದಾರೆ, ಇಲ್ಲಿ ಶ್ರೀಮಂತರು ಇದ್ದಾರೆ. ಸೊ ಇದರಲ್ಲಿ ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಅದು ಕೂಡ ನಾವಿಲ್ಲಿ ಒಂದು ನಿರ್ಧಾರವನ್ನ ಮಾಡಬೇಕಾಗುತ್ತೆ. ಸೊ ಅಗೇನ್ ಸರ್ಕಾರ ಯಾವ ರೀತಿ ಮಾಡುತ್ತೆ ಅಂದ್ರೆ
ಆ ದೇಶದಲ್ಲಿ ಇರುವಂತಹ ಜನರು ಯಾವ ರೀತಿ ಇದ್ದಾರೆ, ಶ್ರೀಮಂತಿದ್ದಾರೆ ಅಂದ್ರೆ ಶ್ರೀಮಂತರಿಗೂ ಸ್ವಲ್ಪ, ಬಡವರು ಎಷ್ಟಿದ್ದಾರೆ ಅಂದ್ರೆ ಬಡವರಿಗೂ ಕೂಡ ಉತ್ಪಾದನೆ ಮಾಡಲಾಗುತ್ತೆ. ಸೊ ಅದು ಅಲ್ಲಿರುವಂತಹ ಜನರ ಅವಶ್ಯಕತೆಗಳನ್ನ ನೋಡಿಕೊಂಡು ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡಲಾಗುತ್ತೆ. ಸೊ ಇದು ಹೇಗೆ ವಿತರಣೆ ಮಾಡಬೇಕು ಅನ್ನುವಂತಹ ಒಂದು ಸಮಸ್ಯೆಗೆ ಸಂಬಂಧಿಸಿರುವಂತಹ ಒಂದು ಪ್ರಶ್ನೆ. ಈ ರೀತಿ ನೀವು ಇದರ ವಿವರಣೆ ಬರೆದರೆ ಸಾಕು, ನಿಮಗೆ 4ಕ್ಕೆ 4 ಅಂಕ ಸಿಗುತ್ತೆ. ಇದು ಪ್ರತಿ ಆರ್ಥಿಕತೆ ಎದುರಿಸುವಂತಹ ಒಂದು ಸಮಸ್ಯೆ. ಅರ್ಥ ಮಾಡ್ಕೊಳ್ಳಿ, ಕೇವಲ ಮಾರ್ಕ್ಸ್ ಬೇಡ, ನಾಲೆಜ್ ಕೂಡ ಬೇಕು. ಯಾಕಂದ್ರೆ ಬೇರೆ ಬೇರೆ ಕ್ವಶನ್ಸ್ ಬಂದಾಗ ಈಸಿಲಿ ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೇ ಪ್ರಶ್ನೆ ಬರುತ್ತೆ ಅಂತ ಇದು ಡಿಫಿಕಲ್ಟ್, ಯಾಕಂದ್ರೆ ಲಾಸ್ಟ್ ಟೈಮ್ ಆಗಿದೆ, ತುಂಬಾ ಟ್ರಿಕಿ ಕ್ವಶನ್ಸ್ ಗಳನ್ನ ಕೊಡಲಾಗಿತ್ತು ಎಕ್ಸಾಮ್ ನಲ್ಲಿ. ಸೊ ಹಾಗಾಗಿ ಅರ್ಥ ಮಾಡಿಕೊಳ್ಳಿ, ಅರ್ಥ ಮಾಡಿಕೊಳ್ಳೋದ್ರ ಮೇಲೆ ಫೋಕಸ್ ಮಾಡಿ, ರೈಟ್. ಇದು ಆಯ್ತು ನಮ್ಮ ಪ್ರಾಬ್ಲಮ್ಸ್. ಈಗ ಇದ್ರ ಮೇಲೆ ಒಂದು ಪ್ರಶ್ನೆ ನಿಮ್ಗೆ ಈ ರೀತಿ ಕೇಳಬಹುದು, ಆರ್ಥಿಕತೆ ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು. ಕೇಂದ್ರೀಯ ಅಂದ್ರೆ ಮುಖ್ಯ ಸಮಸ್ಯೆಗಳು ಯಾವುವು? ಏನನ್ನ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಈ 3 ಸಮಸ್ಯೆಗಳು ಒಂದು ಆರ್ಥಿಕತೆ ಒಳಗೊಂಡಿರುತ್ತೆ. ಸೊ ಹಾಗಾಗಿ ಮೇಲಿನ ಎಲ್ಲವೂ, ಆಪ್ಷನ್ ಡಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಆರ್ಥಿಕತೆಯ ವಿಧಗಳು ಅಂತ ಬರುತ್ತಿದೆ. ಸೊ ನಾವು ಆರ್ಥಿಕತೆ ಅಂದ್ರೇನು ಅದನ್ನ ನೋಡಿದ್ವಿ. ಸೊ ಇನ್ನು ಆರ್ಥಿಕತೆಯ ವಿಧಗಳು ಕೂಡ ಬರುತ್ತೆ. ಅಂದ್ರೆ ಈ ದೇಶದಲ್ಲಿ, ದೇಶ ಅಲ್ಲ ಇಡೀ ಜಗತ್ತಿನಲ್ಲಿ ಇರುವಂತಹ ಆರ್ಥಿಕತೆಗಳನ್ನ 3 ವಿಧಗಳಲ್ಲಿ ಏನ್ ಮಾಡಲಾಗಿದೆ, ಡಿವೈಡ್ ಮಾಡಲಾಗಿದೆ. ಸೊ ಬನ್ನಿ ಅದನ್ನ ಯಾವುವು ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಇದು ಕೇಂದ್ರೀಯ ಸಮಸ್ಯೆಗಳು ಅಲ್ಲ ರೀ, ಟೈಟಲ್ ಚೇಂಜ್ ಆಗ್ಬೇಕು. ಆರ್ಥಿಕತೆಯ ವಿಧಗಳು ಮೊದಲನೇದಾಗಿ ಬರುತ್ತೆ ರೀ ಕೇಂದ್ರೀಯ ಯೋಜಿತ ಆರ್ಥಿಕತೆ, ಎರಡನೇದಾಗಿ ಮಾರುಕಟ್ಟೆ ಆರ್ಥಿಕತೆ, ಮೂರನೇದಾಗಿ ಬರುತ್ತೆ ಮಿಶ್ರ ಆರ್ಥಿಕತೆ. ಇಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂದ್ರೆ ಇಲ್ಲಿ ಎಲ್ಲಾ ಉತ್ಪಾದನೆಯನ್ನ, ಆ ಸರಕುಗಳ ವಿನಿಮಯವನ್ನ ಎಲ್ಲಾ ಸರ್ಕಾರನೇ ಕಂಟ್ರೋಲ್ ಮಾಡುತ್ತೆ. ಎಸ್, ಇಲ್ಲಿ ಯಾರು ಖಾಸಗಿಯವರು ಉತ್ಪಾದನೆ ಮಾಡೋದಿಲ್ಲ, ಅದೆಲ್ಲ ಸರ್ಕಾರನೇ ಮಾಡುತ್ತೆ, ಸರ್ಕಾರನೇ ಕಂಟ್ರೋಲ್ ಮಾಡುತ್ತೆ. ಎಕ್ಸಾಂಪಲ್ ಚೈನಾ ತಗೊಳ್ಳಿ, ಎಕ್ಸಾಂಪಲ್ ಉತ್ತರ ಕೊರಿಯಾ, ನಾರ್ತ್ ಕೊರಿಯಾ ಅಂತ ಹೇಳ್ತೀವಿ, ಆ ದೇಶಗಳಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಇದೆ. ಸೊ ಅದು ಕೇಂದ್ರೀಯ ಯೋಜಿತ ಆರ್ಥಿಕತೆ. ಎರಡನೇದಾಗಿ ಬರುತ್ತೆ ಮಾರುಕಟ್ಟೆ ಆರ್ಥಿಕತೆ. ಇಲ್ಲಿ ಸರ್ಕಾರದ ಏನು ಕಂಟ್ರೋಲ್ ಇರೋದಿಲ್ಲ, ಸರ್ಕಾರದ ನಿಯಂತ್ರಣ ಝೀರೋ. ಇಲ್ಲಿ ಕೇವಲ ಪ್ರೈವೇಟ್ ನವರು, ಬಂಡವಾಳಶಾಹಿಗಳು, ಈ ಪ್ರೈವೇಟ್ ಕಂಪನಿಗಳು ಉತ್ಪಾದನೆ ಮಾಡ್ತಾರೆ. ಮಾರುಕಟ್ಟೆಯಲ್ಲಿ ಏನ್ ಬೇಡಿಕೆ ಇದೆ ಅದನ್ನು ಉತ್ಪಾದನೆ ಮಾಡಿ ಅವರು ಮಾರಾಟ ಮಾಡ್ತಾರೆ. ಮೂರನೇದಾಗಿದೆ, ಇದಕ್ಕೆ ಉದಾಹರಣೆ ನಿಮಗೆ ಕೊಡೋದಾದ್ರೆ ಅಮೆರಿಕ, ಜಪಾನ್, ಈ ರಾಷ್ಟ್ರಗಳು. ಮಿಶ್ರ ಆರ್ಥಿಕತೆ. ಮಿಶ್ರ ಆರ್ಥಿಕತೆ ಅಂದ್ರೆ ಇದರಲ್ಲಿ ಸರ್ಕಾರದ ಪಾತ್ರನೇ ಇರುತ್ತೆ, ದೆನ್ ಈ ಬಂಡವಾಳಶಾಹಿಗಳು ಮತ್ತು ಖಾಸಗಿಯವರು ಕೂಡ ಸೇರಿಕೊಂಡು ಇಬ್ಬರು ಉತ್ಪಾದನೆ ಮಾಡಿ ಪೂರೈಕೆ ಮಾಡ್ತಾರೆ. ಕೆಲವೊಂದು ನಿರ್ಣಯಗಳನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ, ಇನ್ನೂ ಕೆಲವೊಂದನ್ನ ಅಲ್ಲಿ ಪ್ರೈವೇಟ್ ಕಂಪನಿಗಳು ಏನ್ ಮಾಡುತ್ತೆ, ಉತ್ಪಾದನೆ ಮಾಡಿ ಪೂರೈಕೆ ಮಾಡುತ್ತೆ, ಅವರು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಬನ್ನಿ ಈಗ ಇದನ್ನ ಅರ್ಥ ಮಾಡಿಕೊಳ್ಳೋಣ ಯಾವ ರೀತಿ ಇದು ಇರುತ್ತೆ ಅಂತ ಹೇಳಿ. ನಮ್ಮ ಭಾರತ ಬಂದು ನೋಡಿ ಮಿಶ್ರ ಆರ್ಥಿಕತೆಯಲ್ಲಿ ಬರುತ್ತೆ. ಮೊದಲನೇ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಈ ಮಿಶ್ರ ಆರ್ಥಿಕತೆಯನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಸ್ವಾತಂತ್ರ್ಯ ಸಿಕ್ಕ ನಂತರ. ಯಾಕಂದ್ರೆ ಈ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಇದಕ್ಕೆ ತನ್ನದೇ ಆಗಿರುವಂತಹ ಡಿಸ್ಅಡ್ವಾಂಟೇಜಸ್ ಇವೆ, ಅದೇ ರೀತಿ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಇದಕ್ಕೆ ತನ್ನದೇ ಆಗಿರುವಂತಹ ಅನಾನುಕೂಲತೆಗಳು ಇವೆ. ಇವರೆರಡು ಕಂಬೈನ್ ಮಾಡಿ ಮಿಶ್ರ ಆರ್ಥಿಕತೆಯನ್ನ ಆಯ್ಕೆ ಮಾಡಿಕೊಳ್ತಾರೆ ಭಾರತಕ್ಕೆ. ಬನ್ನಿ ಈಗ ಕೇಂದ್ರೀಯ ಯೋಜಿತ ಆರ್ಥಿಕತೆಯನ್ನ ನಾವು ಅರ್ಥ. ಈಗ ನಾವು ಮೊದಲನೇದಾಗಿ ನೋಡೋಣ ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಥವಾ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ. ಸೊ ಇದರ ಮೀನಿಂಗ್ ಬಂದು ನೋಡಿ, ಯಾವ ಅರ್ಥವ್ಯವಸ್ಥೆಯಲ್ಲಿ ಎಲ್ಲಾ ಉತ್ಪಾದನಾ ಸಾಧನಗಳು ಯಾರ ಒಡೆತನದಲ್ಲಿ ಇರ್ತಾವ್ರಿ, ಸರ್ಕಾರದ ಒಡೆತನದಲ್ಲಿ ಇದ್ದು ಇಲ್ಲಿ ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನ ಯಾರು ನಿರ್ವಹಿಸ್ತಾರೆ, ಸರ್ಕಾರ ನಿರ್ವಹಿಸುತ್ತೆ. ಇಂತಹ ಆರ್ಥಿಕತೆಯನ್ನ ನಾವು ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಥವಾ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಸೊ ಎಲ್ಲಾ ಉತ್ಪಾದನಾ ಸಾಧನಗಳು ಸರ್ಕಾರದ ಒಡೆತನದಲ್ಲಿ ಇರ್ತವೆ, ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನ ಸರ್ಕಾರದಲ್ಲಿ ಏನ್ ಮಾಡುತ್ತೆ, ನಿರ್ವಹಣೆ ಮಾಡುತ್ತೆ. ಇದಕ್ಕೆ ಉದಾಹರಣೆ ಬಂದು ಚೈನಾ ಆಗಿರ್ಬಹುದು, ಉತ್ತರ ಕೊರಿಯಾ, ಈ ದೇಶಗಳಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಇದೆ. ಇದರ ಕೆಲವೊಂದು ಲಕ್ಷಣಗಳು ಇವೆ, ಅದನ್ನ ನೋಡ್ತಾ ಹೋಗೋಣ. ತುಂಬಾ ಸಿಂಪಲ್ ಆಗಿವೆ. ಸೊ ಈ ಆರ್ಥಿಕತೆಯಲ್ಲಿ ಉತ್ಪಾದನೆ, ಅನುಭೋಗ ಮತ್ತು ವಿನಿಮಯಕ್ಕೆ ಸಂಬಂಧಿಸಿದಂತೆ, ಅಂದ್ರೆ ಯಾವ ರೀತಿ ಉತ್ಪಾದನೆ, ಎಷ್ಟು ಉತ್ಪಾದನೆ ಮಾಡಬೇಕು, ಹೇಗ್ ಮಾಡಬೇಕು, ಎಷ್ಟು ಜನ ಅನುಭೋಗ ಮಾಡಬೇಕು, ಅವೆಲ್ಲ ನಿರ್ಣಯಗಳನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ. ಅಂಡ್ ಈ ಒಂದು ದೇಶದಲ್ಲಿ ವಿದೇಶಿ ಪೈಪೋಟಿಯಿಂದ ದೇಶೀಯ ಕೈಗಾರಿಕೆಗಳನ್ನ ಸರ್ಕಾರ ರಕ್ಷಿಸುತ್ತೆ. ನಾನಿಲ್ಲಿ ಒಂದು ಇಂಡಿಯಾದ ಎಕ್ಸಾಂಪಲ್ ತಗೊಂಡು ನಿಮ್ಗೆ ಹೇಳ್ತೀನಿ. ಸೊ ಅದ್ರ ಮೂಲಕ ನೀವು ಅರ್ಥ ಮಾಡಿಕೊಳ್ಬಹುದು. ಈಗ ತಗೊಳ್ಳಿ, ಫ್ಲಿಪ್ಕಾರ್ಟ್ ಇದೆಯಲ್ಲ, ಅದು ಫ್ಲಿಪ್ಕಾರ್ಟ್ ಇಂಡಿಯಾ ಕಂಪನಿ. ಇದು ಅಮೆಜಾನ್, ಇದು ಭಾರತದ ಕಂಪನಿ ಅಲ್ಲ, ವಿದೇಶಿ ಕಂಪನಿ. ಈಗ ಫ್ಲಿಪ್ಕಾರ್ಟ್, ಅಮೆಜಾನ್ ಎರಡು ಸೇಮ್ ಕೆಲಸ ಮಾಡುತ್ತೆ, ಆನ್ಲೈನ್ ಮಾರಾಟ ಮಾಡೋದು, ರೈಟ್. ಸೊ ಈಗ ಫ್ಲಿಪ್ಕಾರ್ಟ್ ನಮ್ಮ ದೇಶದ ಕಂಪನಿ. ಈಗ ಅಮೆಜಾನ್ ಬಂದ್ರೆ ಫ್ಲಿಪ್ಕಾರ್ಟ್ಗೆ ತುಂಬಾ ಕಾಂಪಿಟಿಷನ್ ಆಗ್ಬಹುದು, ತುಂಬಾ ಸ್ಪರ್ಧೆ ಹೆಚ್ಚಾಗಬಹುದು, ಅದೇನಾದ್ರು ಲಾಸ್ ನಲ್ಲಿ ಹೋಗ್ಬೋದು, ರೈಟ್. ಸೊ ಪ್ರೈಸ್ ಕಡಿಮೆ ಮಾಡುವಂತ ಅವಶ್ಯಕತೆ ಬೀಳಬಹುದು. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಏನ್ ಮಾಡಬಹುದು, ಅಮೆಜಾನ್ ಅನ್ನ ಭಾರತದ ಒಳಗಡೆ ಬರದೆ ಹಾಗೆ ಅದನ್ನ ಏನ್ ಮಾಡಬಹುದು, ಬ್ಯಾನ್ ಮಾಡಬಹುದು, ಬರದೆ ಹಾಗೆ ನೋಡಿಕೊಳ್ಬಹುದು. ಅದರಿಂದ ಏನಾಗುತ್ತೆ,
ಈ ನಮ್ಮ ದೇಶೀಯ ಕೈಗಾರಿಕೆನ ನಾವು ವಿದೇಶಿ ಪೈಪೋಟಿಯಿಂದ ರಕ್ಷಣೆ ಮಾಡಿದ ಹಾಗೆ ಆಗುತ್ತೆ. ಇಂಡಿಯಾದಲ್ಲಿ ಈ ರೀತಿ ಇಲ್ಲ. ಮೇ ಬಿ ಚೈನಾ ಒಂದು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ. ಸಮ್ ಟೈಮ್ಸ್ ಅದು ಏನ್ ಮಾಡಬಹುದು, ಈ ರೀತಿ ನಿರ್ಣಯಗಳನ್ನ ತೆಗೆದುಕೊಂಡು ತಮ್ಮ ಒಂದು ವಿದೇಶಿ ಕೈಗಾರಿಕೆಗಳನ್ನ ವಿದೇಶಿ ಕಂಪನಿಗಳನ್ನ ದೇಶೀಯ ಕೈಗಾರಿಕೆಗಳನ್ನ ದೇಶೀಯ ಕಂಪನಿಗಳನ್ನ ವಿದೇಶಿ ಪೈಪೋಟಿಯಿಂದ ರಕ್ಷಣೆ ಕೂಡ ಮಾಡಬಹುದು. ಅಂಡ್ ಈ ವ್ಯವಸ್ಥೆಯಲ್ಲಿ ಉತ್ಪಾದನೆಯ ಪ್ರಮಾಣಕ್ಕೆ ಬದಲಾಗಿ ಗುಣಮಟ್ಟದ ಜೀವನಕ್ಕೆ ಹೆಚ್ಚು ಒತ್ತಡ ನೀಡಲಾಗುತ್ತೆ. ಸಾಮಾಜಿಕ ಹಿತ ಇಲ್ಲಿ ಮುಖ್ಯ ಗುರಿಯಾಗಿರುತ್ತೆ. ಅಂದ್ರೆ ಪ್ರೈವೇಟ್ ಕಂಪನೀಸ್ ಇದ್ರೆ ಅದು ಅವರ ಮುಖ್ಯ ಉದ್ದೇಶ ಲಾಭ ಗಳಿಸೋದು, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಆದ್ರೆ ಇಲ್ಲಿ ಸರ್ಕಾರ ಎಲ್ಲ ನಿರ್ವಹಣೆ ಮಾಡ್ತಾ ಇದೆ ಅಂದ್ರೆ ಸೊ ಅವರು ಗುಣಮಟ್ಟದ ಜೀವನಕ್ಕೆ ಸಮಾಜದ ಹಿತಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾರೆ. ನಾಲ್ಕನೇದಾಗಿ ಇಲ್ಲಿ ಸರಕು ಮತ್ತು ಸೇವೆಗಳ ವಿತರಣೆಯಲ್ಲಿ ಅನ್ಯಾಯವಾದಾಗ ಕೇಂದ್ರೀಯ ಪ್ರಾಧಿಕಾರ ಅಂದ್ರೆ ಸರ್ಕಾರನೇ ಮಧ್ಯಪ್ರವೇಶ ಮಾಡಿ ಏನ್ ಮಾಡುತ್ತೆ, ಎಲ್ಲರಿಗೂ ಸರಕು ಮತ್ತು ಸೇವೆಗಳು ಸಮಾನವಾಗಿ ಹಂಚಿಕೆ ಆಗುವ ರೀತಿಯಲ್ಲಿ ಅದು ನೋಡಿಕೊಳ್ಳುತ್ತೆ. ಅಂಡ್ ದೆನ್ ಸಂಪನ್ಮೂಲಗಳನ್ನ ಇದು ಅತ್ಯಂತ ಉಪಯುಕ್ತವಾಗಿರುವಂತಹ ರೀತಿಯಲ್ಲಿ ಏನ್ ಮಾಡುತ್ತೆ, ಬಳಸಿ ಉತ್ಪಾದನೆ ಮಾಡುತ್ತೆ. ಈಗ ಸರ್ಕಾರ ನಿರ್ವಹಣೆ ಮಾಡ್ತಾ ಇದೆ ಅಂದ್ರೆ ಯಾವುದೇ ರೀತಿ ಸಂಪನ್ಮೂಲಗಳು ವೇಸ್ಟ್ ಆಗದೆ ಹಾಗೆ ನೋಡಿಕೊಂಡು ಬೆಸ್ಟ್ ಪಾಸಿಬಲ್ ವೇನಲ್ಲಿ ಅದನ್ನ ಬಳಸಿ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಿ ವಿತರಣೆ ಮಾಡುವಂತ ಪ್ರಯತ್ನ ಇಲ್ಲಿ ಸರ್ಕಾರ ಮಾಡುತ್ತೆ ಈ ಆರ್ಥಿಕತೆಯಲ್ಲಿ. ಸೊ ಈಗಾಗಲೇ ಹೇಳಿರುವ ಹಾಗೆ ಲಾಸ್ಟ್ ಪಾಯಿಂಟ್, ಆರ್ಥಿಕತೆ ಎಲ್ಲಾ ಪ್ರಮುಖ ನಿರ್ಧಾರಗಳನ್ನ ಯಾರು ತೆಗೆದುಕೊಳ್ತಾರೆ, ಸೊ ಇಲ್ಲಿ ಸರ್ಕಾರ ತೆಗೆದುಕೊಳ್ಳುತ್ತೆ. ಸೊ ಇದು ಇದರ ಲಕ್ಷಣಗಳು ತುಂಬಾ ಸಿಂಪಲ್. ಸರ್ಕಾರದ ಪಾತ್ರ ತುಂಬಾ ಹೆಚ್ಚಿರುತ್ತೆ. ಈಗ ಎಕ್ಸಾಕ್ಟ್ಲಿ ಇದಕ್ಕೊಂದು ಪ್ರಶ್ನೆ ಇದೆ, ಇದ್ರ ಮೇಲೆ ಇದನ್ನ ಆನ್ಸರ್ ಮಾಡುವಂತ ಪ್ರಯತ್ನ ಮಾಡಿ ಕಾಮೆಂಟ್ ನಲ್ಲಿ. ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯಲ್ಲಿ ಎಲ್ಲಾ ಪ್ರಮುಖ ನಿರ್ಧಾರಗಳನ್ನ ಯಾರು ತೆಗೆದುಕೊಳ್ತಾರೆ, ಸರ್ಕಾರ. ಈಗ ಇದರ ಕಂಪ್ಲೀಟ್ ಆಪೋಸಿಟ್ ಏನಾಗುತ್ತೀರಿ, ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರನೇ ಇರುತ್ತೆ, ಪ್ರೈವೇಟ್ ಯಾರು ಇರೋದಿಲ್ಲ. ಸೊ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಇದರ ಕಂಪ್ಲೀಟ್ ಆಪೋಸಿಟ್, ಇಲ್ಲಿ ಸರ್ಕಾರ ಇಲ್ವೇ ಇಲ್ಲ, ಕೇವಲ ಬಂಡವಾಳಶಾಹಿಗಳು. ಅಂದ್ರೆ ಎಲ್ಲಾ ಉತ್ಪಾದನಾ ಸಾಧನೆಗಳು ಖಾಸಗಿಯವರ ಒಡೆತನದಲ್ಲಿ ಇರುತ್ತೆ. ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನ ಖಾಸಗಿಯವರೇ ನಿರ್ವಹಣೆ ಮಾಡ್ತಾರೆ. ಸೊ ಇಂತಹ ಆರ್ಥಿಕತೆಯನ್ನ ಮಾರುಕಟ್ಟೆ ಆರ್ಥಿಕತೆ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಇದನ್ನ 1-2 ಅಂಕ ಕೂಡ ಸಪರೇಟ್ ಆಗಿ ಕೇಳಬಹುದು. ಆ 4 ಅಂಕಕ್ಕೆ ಕಂಪ್ಲೀಟ್ ಪ್ರಶ್ನೆ ಈ ರೀತಿ ಕೇಳ್ತಾರೆ. ಉದಾಹರಣೆಗೆ ಅಮೆರಿಕ ಮತ್ತು ಜಪಾನ್. ಸೊ ಇಲ್ಲಿ ಸರ್ಕಾರದ ಪಾತ್ರ ಇರೋದಿಲ್ಲ, ಕೇವಲ ಖಾಸಗಿಯವರು ಬಂಡವಾಳಶಾಹಿಗಳು ಏನು ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ ಅದನ್ನು ಉತ್ಪಾದನೆ ಮಾಡೋದು, ಅದನ್ನ ಮಾರಾಟ ಮಾಡೋದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ಭಾರತದಲ್ಲಿ ಗನ್ ಗಳನ್ನ ಮಾರಾಟ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇಲ್ಲ, ರೈಟ್? ಬಟ್ ಅಮೆರಿಕಾದಲ್ಲಿ ನೀವು ಮಾರಾಟ ಮಾಡಬಹುದು. ಅಂದ್ರೆ ಇಲ್ಲಿ ಸರ್ಕಾರದ ನಿಯಂತ್ರಣ ಇರೋದಿಲ್ಲ. ಜನ ಗನ್ ಬೇಡಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಗನ್ ಕೂಡ ಉತ್ಪಾದನೆ ಮಾಡಿ ಇವರು ಮಾರಾಟ ಮಾಡ್ತಾರೆ. ಸೊ ಆ ರೀತಿಯಲ್ಲಿ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಸರ್ಕಾರದ ಒಂದು ನಿಯಂತ್ರಣ ಇರೋದಿಲ್ಲ. ಇದರ ಲಕ್ಷಣಗಳು ಬಂದು ಇಲ್ಲಿ ಬೆಲೆ ಯಂತ್ರದ ಪಾತ್ರ ಅಧಿಕವಾಗಿರುತ್ತೆ. ಸೊ ಬೆಲೆ ಯಂತ್ರದ ಪಾತ್ರದ ಬಗ್ಗೆ ನೀವು ಮುಂದೆ ಇನ್ನು ಹೆಚ್ಚು ಕಲಿತೀರಾ. ಜಸ್ಟ್ ನಿಮಗೆ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ, ಇಲ್ಲಿ ಈ ಒಂದು ಆರ್ಥಿಕತೆಯಲ್ಲಿ ಈ ಕಂಪನಿಗಳು ಖಾಸಗಿಯವರು ಜನ ಏನು ಬೇಡಿಕೆ ಮಾಡ್ತಾರೆ ಅದನ್ನ ಉತ್ಪಾದನೆ ಮಾಡಿ ಪೂರೈಕೆ ಮಾಡ್ತಾರೆ. ಅಂಡ್ ಆ ಸರಕು ಮತ್ತು ಸೇವೆಗಳ ಬೆಲೆ ಇದೆ ಅಲ್ಲರಿ, ಬೇಡಿಕೆ ಮತ್ತು ಪೂರೈಕೆಯಿಂದ ನಿರ್ಧಾರ ಆಗುತ್ತೆ. ಬೇಡಿಕೆ ಹೆಚ್ಚಿದ್ರೆ ಬೆಲೆ ಹೆಚ್ಚಾಗ್ತಾ ಇರುತ್ತೆ, ಅಂಡ್ ಪೂರೈಕೆ ಹೆಚ್ಚಾಗ್ತಾ ಇದ್ರೆ ಬೆಲೆ ಕಡಿಮೆ ಆಗ್ತಾ ಇರುತ್ತೆ. ಸೊ ಈ ರೀತಿ ಬೇಡಿಕೆ ಮತ್ತು ಪೂರೈಕೆಯಿಂದ ಇಲ್ಲಿ ಬೆಲೆ ನಿರ್ಧಾರ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಬೆಲೆ ಯಂತ್ರದ ಪಾತ್ರ ಅಂತ ನಾವು ಕರಿತೀವಿ. ಅಂಡ್ ಇಲ್ಲಿ ನಾವು ಯಾವ ರೀತಿ ಮಾರುಕಟ್ಟೆ ಹೋಗ್ತೀವಲ್ಲ, ಮಾರುಕಟ್ಟೆಯಲ್ಲಿ ನೋಡಿ ಯಾವುದೇ ಒಂದು ಹಬ್ಬ ಬಂದಾಗ ಯಾವುದೋ ಒಂದು ಸರಕಿನ ಬೇಡಿಕೆ ತುಂಬಾ ಹೆಚ್ಚಾಗುತ್ತೆ. ಅನ್ಕೊಳ್ಳಿ ದೀಪಾವಳಿ ಬಂತು, ಹೂಗಳ ಬೇಡಿಕೆ ತುಂಬಾ ಹೆಚ್ಚಾಗುತ್ತೆ, ಎಲ್ಲರಿಗೂ ಹೂ ಬೇಕು. ಅವಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ಹೂಗಳ ಬೆಲೆ ಹೆಚ್ಚಾಗುತ್ತೆ. ಅದೇ ರೀತಿ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಯಾವುದೇ ಒಂದು ಸರಕಿನ ಬೇಡಿಕೆ ಅಧಿಕ ಆದಾಗ ಆ ಸರಕಿನ ಬೆಲೆ ಹೆಚ್ಚಾಗುತ್ತೆ. ಆ ಸರಕಿನ ಬೆಲೆ ಹೆಚ್ಚಾಗಿದೆ ಅಂದ್ರೆ ಅದನ್ನು ಮಾರಾಟ ಮಾಡಿದಾಗ ಅದರಲ್ಲಿ ಹೆಚ್ಚು ಲಾಭ ಸಿಗುತ್ತೆ. ಹೆಚ್ಚು ಲಾಭ ಸಿಗುತ್ತೆ ಅಂದ್ರೆ ಆ ಒಂದು ಸರಕನ್ನ ಉತ್ಪಾದಕರು ಹೆಚ್ಚು ಉತ್ಪಾದನೆ ಮಾಡ್ತಾರೆ. ತುಂಬಾ ಸಿಂಪಲ್ ಅಂಡ್ ಸರಳವಾಗಿರುವಂತಹ ಲಾಜಿಕ್. ದೆನ್ ಇಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ. ಸರ್ಕಾರ ಏನೋ ಯಾವುದೇ ರೀತಿಯಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ, ಮಧ್ಯಪ್ರವೇಶ ಮಾಡೋದಿಲ್ಲ. ಕೇವಲ ಬಂಡವಾಳಗಾರರ ಸಂಪೂರ್ಣ ನಿಯಂತ್ರಣ ಆರ್ಥಿಕತೆಯ ಮೇಲೆ ಇರುತ್ತೆ. ಇಲ್ಲಿ ಸಂಪತ್ತಿನ ಅಸಮಾನ ಹಂಚಿಕೆ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸರ್ಕಾರ ಇಲ್ಲ, ಖಾಸಗಿಯವರೆಲ್ಲ ನಿಯಂತ್ರಣ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಗೆ ಅಂದ್ರೆ ಕೆಲವೊಬ್ಬರ ಕಡೆ ತುಂಬಾ ಕಡಿಮೆ ಹಣ ಇರುತ್ತೆ, ಕೆಲವೊಬ್ಬರ ಕಡೆ ಕೋಟ್ಯಾಂತರ ರೂಪಾಯಿ ಇದೆ, ಕೆಲವೊಬ್ಬರ ಕಡೆ ತಿನ್ಲಿಕ್ಕೆ ಊಟನೂ ಇಲ್ಲ, ಬಟ್ಟೆನೂ ಇಲ್ಲ. ಈ ರೀತಿ ಸಂಪತ್ತಿನ ಅಸಮಾನ ಹಂಚಿಕೆ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ವ್ಯಕ್ತಿಗಳಿಗೆ ಗರಿಷ್ಠ ಸ್ವಾತಂತ್ರ್ಯ ಇರುತ್ತೆ. ಅಂಡ್ ಕೊನೆಯದಾಗಿ ಈ ಒಂದು ಆರ್ಥಿಕತೆಯಲ್ಲಿ ಬೆಲೆಯು ಆರ್ಥಿಕ ಚಟುವಟಿಕೆಯಲ್ಲಿ ಸಮನ್ವಯತೆಯನ್ನ ತರುತ್ತೆ. ಸೊ ಅಂದ್ರೆ ಇದರ ಅರ್ಥ ನಾವು ಕೇಂದ್ರೀಯ ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳಲ್ಲಿ ಮೊದಲನೇ ಸಮಸ್ಯೆ ನೋಡಿದ್ವಿ, ಏನ್ ಉತ್ಪಾದನೆ ಮಾಡಬೇಕು. ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡುವಂತ ಇದು ಪ್ರಯತ್ನ ಮಾಡುತ್ತೆ. ಬೆಲೆ ಏನನ್ನ ಉತ್ಪಾದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು, ಆ ಸಮಸ್ಯೆನ ಇದು ಪರಿಹರಿಸುತ್ತೆ. ಅಂದ್ರೆ ಸಿಂಪಲ್ ಆಗಿ ಈ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಮಾರ್ಕೆಟ್ ನಲ್ಲಿ ಯಾವ್ದ್ರ ಬೇಡಿಕೆ ಇದೆ ಅದನ್ನ ಉತ್ಪಾದನೆ ಮಾಡಿ, ಸಿಂಪಲ್. ಸೊ ಯಾವ್ದ್ರ ಬೇಡಿಕೆ ಇದೆ ಅಂಡ್ ಯಾವ್ದ್ರ ಬೆಲೆ ಹೆಚ್ಚಿದೆ ಅದನ್ನ ಖಾಸಗಿಯವರು ಉತ್ಪಾದನೆ ಮಾಡಿ ಪೂರೈಕೆ ಮಾಡ್ತಾರೆ. ಸೊ ಏನ್ ಉತ್ಪಾದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು,
ಅನ್ನುವಂತಹ ಈ ಸಮಸ್ಯೆಯಲ್ಲಿ ಬೆಲೆ ಪರಿಹರಿಸಲಿಕ್ಕೆ ಒಂದು ಪರಿಹರಿಸುವಂತಹ ಪ್ರಯತ್ನ ಮಾಡುತ್ತೆ. ಸೊ ಇದು ಮಾರುಕಟ್ಟೆ ಆರ್ಥಿಕತೆಯ ಲಕ್ಷಣಗಳು. ಕ್ಲಿಯರ್. ಇದರ ಮೇಲೆ ಕ್ವಶನ್ ಈ ರೀತಿ ಕೇಳಬಹುದು. ಇದು ಒಂದು ಸ್ವಲ್ಪ ಟ್ರಿಕಿ ಇದೆ ನೋಡಿ ಕ್ವಶನ್. ಡ್ಯಾಶ್ ಎಂಬುದು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಉತ್ಪನ್ನಗಳನ್ನ ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಗಳ ಸಮೂಹವಾಗಿದೆ. ಸೊ ಇದಕ್ಕೆ ಉತ್ತರ ಬಂದು ಮಾರುಕಟ್ಟೆ ಆರ್ಥಿಕತೆ ಇದ್ರೆ ಇಲ್ಲಿ ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳು, ಯಾವುದೇ ನಿರ್ಬಂಧನೆಗಳು, ರಿಸ್ಟ್ರಿಕ್ಷನ್ಸ್, ರೂಲ್ಸ್ಗಳು ಇರೋದಿಲ್ಲ, ಮುಕ್ತವಾಗಿ ಮಾರಾಟ ಮಾಡುವಂತಹ, ಉತ್ಪಾದನೆ ಮಾಡುವಂತಹ ಒಂದು ವ್ಯವಸ್ಥೆ ಇರುತ್ತೆ. ಸೊ ಅದಕ್ಕೆ ಮಾರುಕಟ್ಟೆ ಆರ್ಥಿಕತೆ ಅಂತ ನಾವು ಕರಿತೀವಿ. ಕೊನೆಯದಾಗಿ ಬರುತ್ತೀರಿ ಮಿಶ್ರ ಆರ್ಥಿಕತೆ. ಮಿಶ್ರ ಆರ್ಥಿಕತೆ ಅಂದ್ರೆ ಇವೆರಡನ್ನ ಕೂಡಿಸ್ರಿ. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಕೇವಲ ಸರ್ಕಾರ ಇದೆ, ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಕೇವಲ ಖಾಸಗಿಯವರು ಇದ್ದಾರೆ. ಎರಡನ್ನ ಕೂಡಿಸಿದ್ರೆ ನಿಮಗೆ ಸಿಗುತ್ತೆ ಮಿಶ್ರ ಆರ್ಥಿಕತೆ. ಸೊ ಇಲ್ಲಿ ಮಿಶ್ರ ಆರ್ಥಿಕತೆಯಲ್ಲಿ ಕೆಲವು ಪ್ರಮುಖ ನಿರ್ಧಾರಗಳನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ಅಂಡ್ ಇನ್ನೂ ಕೆಲವೊಂದು ಆರ್ಥಿಕ ಚಟುವಟಿಕೆಗಳನ್ನ ಮಾರುಕಟ್ಟೆ ಮೂಲಕ ಖಾಸಗಿಯವರು ಏನ್ ಮಾಡ್ತಾರೆ, ನಿರ್ವಹಣೆ ಮಾಡ್ತಾರೆ. ಸೊ ಇಂತಹ ಒಂದು ಆರ್ಥಿಕತೆಗೆ ಮಿಶ್ರ ಆರ್ಥಿಕತೆ ಅಂತ ಕರಿತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದು ಭಾರತ. ಭಾರತದಲ್ಲಿ ನೋಡಿ ಜಿಯೋ ಕೂಡ ಇದೆ, ಟಾಟಾ ಕಂಪನಿ ಇದೆ, ಇನ್ಫೋಸಿಸ್ ಕಂಪನಿ ಇದೆ, ರೈಟ್. ಈ ಕಂಪನಿಗಳು ಕೂಡ ಉತ್ಪಾದನೆ ಮಾಡಿ ಜನರ ಬೇಡಿಕೆಗಳನ್ನ ಪೂರೈಕೆ ಮಾಡ್ತಾ ಇವೆ. ಇನ್ನೊಂದು ಕಡೆ ನಮ್ಮ ಭಾರತ ಸರ್ಕಾರದ ಕಂಪನಿಗಳು ಕೂಡ ಇವೆ. ಫಾರ್ ಎಕ್ಸಾಂಪಲ್ ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಸ್ಟೀಲ್ ಕಂಪನಿ, ಇದೆಲ್ಲ ಭಾರತ ಸರ್ಕಾರದ ಕಂಪನಿಗಳು. ಅವರು ಕೂಡ ಉತ್ಪಾದನೆ ಮಾಡಿ ಏನ್ ಮಾಡ್ತಾ ಇದ್ದಾರೆ, ಮಾರುಕಟ್ಟೆ ಬೇಡಿಕೆಯನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಸೊ ಇಂತಹ ಆರ್ಥಿಕತೆಗೆ ಮಿಶ್ರ ಆರ್ಥಿಕತೆ ಅಂತ ಕರಿತೀವಿ. ಸೊ ಇನ್ನೂವರೆಗೆ ನೀವು ಇಲ್ಲಿ ಏನ್ ಕಲ್ತಿದ್ದೀರಲ್ಲ, ಇದು ಥೇರಿ ಅಂದ್ರೆ ಇದು ನಿಮ್ಮ ಬುಕ್ ನಲ್ಲಿ ಇರುವಂತದ್ದು. ಈಗ ಬುಕ್ ನಿಂದ ಹೊರಗಡೆ ಬಂದು ನೈಜ ಜಗತ್ತಿನಲ್ಲಿ, ಇನ್ ರಿಯಾಲಿಟಿಯಲ್ಲಿ ಜಗತ್ತಿನಲ್ಲಿ ನೀವು ನೋಡಿದ್ರೆ ಎಲ್ಲಾ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆಗಳಾಗಿವೆ. ಅಂದ್ರೆ ನೀವು ಚೈನಾದಲ್ಲಿ ಹೋದ್ರೂ ಕೂಡ ಇವತ್ತೆಲ್ಲಾ ಸರ್ಕಾರ ಮಾಡೋದಿಲ್ಲ, ಇದು ಥೇರಿ ಪ್ರಕಾರ. ಸೊ ಅಲ್ಲಿ ಕೆಲವೊಂದು ಪ್ರೈವೇಟ್ ಕಂಪನಿಗಳು ಕೂಡ ಇವೆ, ಅವು ಉತ್ಪಾದನೆ ಮಾಡಿ ಪೂರೈಕೆ ಮಾಡ್ತವೆ. ಅದೇ ರೀತಿ ನೀವು ಮಾರುಕಟ್ಟೆ ಆರ್ಥಿಕತೆ, ಅಮೆರಿಕಕ್ಕೆ ಹೋದ್ರೆ ಎಲ್ಲಾ ಕಂಟ್ರೋಲ್ ಖಾಸಗಿಯವರ ಕೈಲಿಲ್ಲ, ಅಲ್ಲಿ ಸರ್ಕಾರನು ಕೂಡ ಮಧ್ಯಪ್ರವೇಶ ಮಾಡುತ್ತೆ, ಸರ್ಕಾರನು ಕಂಟ್ರೋಲ್ ಮಾಡುತ್ತೆ ಇಕಾನಮಿಯಲ್ಲಿ. ಸೊ ಅಲ್ಲಿ ಸರ್ಕಾರದ ಪಾತ್ರನು ಕೂಡ ಇದೆ. ಸೊ ವಾಸ್ತವವಾಗಿ ಅಂದ್ರೆ ಇನ್ ರಿಯಾಲಿಟಿಯಲ್ಲಿ ಹೇಳೋದಾದ್ರೆ ಎಲ್ಲಾ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆಗಳಾಗಿವೆ. ಸೊ ಇದರ ಮೇಲೆ ಪ್ರಶ್ನೆ ನಿಮಗೆ ಕೇಳಲಾಗುತ್ತೆ. ವಾಸ್ತವವಾಗಿ ಅಂದ್ರೆ ನೈಜವಾಗಿ, ಇನ್ ರಿಯಾಲಿಟಿಯಲ್ಲಿ ಎಲ್ಲಾ ಆರ್ಥಿಕತೆಗಳು ಎಂತಹ ಆರ್ಥಿಕತೆಗಳು? ಮಿಶ್ರ ಆರ್ಥಿಕತೆಗಳು. ಯಾಕೆಂದ್ರೆ ಎಲ್ಲಾ ಆರ್ಥಿಕತೆಗಳಲ್ಲಿ ಸರ್ಕಾರದ ಪಾತ್ರನೂ ಇದೆ, ಖಾಸಗಿಯವರ ಪಾತ್ರನೂ ಇದೆ. ಸೊ ಹಾಗಾಗಿ ವಾಸ್ತವವಾಗಿ ಎಲ್ಲಾ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆಗಳಾಗಿವೆ. ಕೊನೆಯದಾಗಿ ಒಂದು ವೆರಿ ಇಂಪಾರ್ಟೆಂಟ್ ನಿಮಗೆ ಟಾಪಿಕ್ ಕಲಿಸ್ತಾ ಇದ್ದೀನಿ. ಸೊ ನೋಡಿ, ಈ ಮೊದಲನೇ ಅಧ್ಯಾಯ ನಾನು 2 ಕ್ಲಾಸಲ್ಲಿ ಕವರ್ ಮಾಡ್ತೀನಿ. ಸೊ ಇವತ್ತು ಇದು ನಮ್ಮ ಲಾಸ್ಟ್ ಟಾಪಿಕ್, ಸದಾ ಅವಕಾಶ ವೆಚ್ಚ. ತುಂಬಾ ಇಂಪಾರ್ಟೆಂಟ್, ತುಂಬಾ ಕನ್ಫ್ಯೂಸ್ ಆಗ್ತಾರೆ ಸ್ಟೂಡೆಂಟ್. ಸಿಂಪಲ್ ಅಂಡ್ ಸರಳವಾಗಿ ಅರ್ಥ ಮಾಡಿಸ್ತೀನಿ. 2 ಅಂಕದ ಪ್ರಶ್ನೆ ಕೂಡ ಕೇಳ್ತಾರೆ. ಸೊ ಬನ್ನಿ ನೋಡೋಣ. ನೋಡಿ, ಇನ್ಫೋಸಿಸ್ ಕಂಪನಿಯಿಂದ ನಿಮಗೆ ಒಂದು ಜಾಬ್ ಸಿಕ್ಕಿದೆ. ತಿಂಗಳ 15,000 ರೂಪಾಯಿ ನಿಮಗೆ ಪೇಮೆಂಟ್ ಅವರು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಟಾಟಾ ಕಂಪನಿಯಿಂದ ಒಂದು ಜಾಬ್ ಆಫರ್ ಕೂಡ ನಿಮಗೆ ಬಂದಿದೆ ರೀ, 12,000 ರೂಪಾಯಿ ಪ್ರತಿ ತಿಂಗಳ. ಈಗ ನೀವು ಇಲ್ಲಿ ಏನ್ ಮಾಡ್ತೀರಾ? ಆಬ್ವಿಯಸ್ಲಿ ನಿಮ್ಮ ಜಾಣತನವನ್ನ ಬಳಸಿ ಈ ಒಂದು ಜಾಬ್ ಅನ್ನ ನೀವು ಒಪ್ಕೊಳ್ತೀರಾ, ರೈಟ್. ಈಗ ನೀವು ಇದನ್ನ ತಗೊಂಡ್ರಿ, ಇದನ್ನ ಬಿಟ್ಟು ಕೊಟ್ರಿ, ರೈಟ್. ನಿಮ್ಮ ಹತ್ರ 2 ಆಯ್ಕೆಗಳು ಇದ್ವು, ಅದರಲ್ಲಿ ಇದನ್ನ ತಗೊಂಡ್ರಿ, ಇದನ್ನ ಬಿಟ್ಟು ಕೊಟ್ರಿ. ಸೊ ಇದು ಏನ್ ಬಿಟ್ಟು ಕೊಟ್ರಲ್ಲ, ಇದಕ್ಕೆ ನಾವೇನಂತೀವಿ? ಸದಾ ಅವಕಾಶ ವೆಚ್ಚ. ಅಂದ್ರೆ ಅವಕಾಶ ಇತ್ತು, ಈ ಜಾಬ್ ಆಫರ್ ಕೂಡ ನಾವು ತಗೋಬಹುದಾಗಿತ್ತು, ಬಟ್ ನಾವು ಇದನ್ನ ಬಿಟ್ಟು ಈ 15,000 ರೂಪಾಯಿ ಇನ್ಫೋಸಿಸ್ ನ ಜಾಬ್ ಆಫರ್ ಅನ್ನ ಅಕ್ಸೆಪ್ಟ್ ಮಾಡಿಕೊಂಡ್ವಿ. ಸೊ ಇಲ್ಲಿ ಒಂದನ್ನ ತೆಗೆದುಕೊಳ್ಳುವಾಗ ಇನ್ನೊಂದು ನಾವು ಬಿಟ್ಟು ಕೊಡ್ತೇವಲ್ಲ, ಇದಕ್ಕೆ ನಾವೇನಂತೀವಿ? ಸದಾವಕಾಶ ವೆಚ್ಚ. ಯಾವುದರ ಸದಾವಕಾಶ ವೆಚ್ಚ? ಇನ್ಫೋಸಿಸ್ ಜಾಬ್ ನ ಸದಾವಕಾಶ ವೆಚ್ಚ. ಇನ್ಫೋಸಿಸ್ ಜಾಬ್ ತಗೊಳ್ಳಿಕ್ಕೆ ಟಾಟಾ ಜಾಬ್ ನ ಅವಕಾಶ ಬಿಟ್ಟು ಕೊಡ್ತಾ ಇದೀವಿ. ಸೊ ಇದು ಇನ್ಫೋಸಿಸ್ ಜಾಬ್ ನ ಸದಾವಕಾಶ ವೆಚ್ಚ. ಯಾವುದು? ಟಾಟಾ ಕಂಪನಿಯ ಜಾಬ್. ಸಿಂಪಲ್ ಆಗಿ ಅರ್ಥ ಆಯ್ತಲ್ಲ. ಸೊ ಈಗ ಇದರ ಒಂದು ಮೀನಿಂಗ್ ನೋಡಿ, ವಾಕ್ಯಗಳಲ್ಲಿ ನಿಮಗೆ ಅರ್ಥ ಆಗುತ್ತೆ. ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ತ್ಯಾಗ ಮಾಡಲಾದ ಇನ್ನೊಂದು ಅತ್ಯುತ್ತಮ ಪರ್ಯಾಯ ವಸ್ತುವಿನ ಮೇಲಿನ ವೆಚ್ಚವನ್ನ ಅವಕಾಶ ವೆಚ್ಚ ಅಂತೀವಿ. ಇನ್ನೊಂದು ಎಕ್ಸಾಂಪಲ್ ಮೂಲಕ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಅನ್ಕೊಳ್ಳಿ, ನಿಮ್ಮ ಹೊಲ ಇದೆ. ಸೊ ಈ ಹೊಲದಲ್ಲಿ ನೀವು 5 ಕ್ವಿಂಟಲ್ ಜೋಳ ಬೆಳಿಬಹುದು, 5 ಕ್ವಿಂಟಲ್ ಜೋಳ ಬೆಳಿಬಹುದು ಅಂಡ್ 3 ಕ್ವಿಂಟಲ್ ಗೋಧಿ ಕೂಡ ಬೆಳಿಬಹುದು, 3 ಕ್ವಿಂಟಲ್ ಗೋಧಿ ಕೂಡ ಬೆಳಿಬಹುದು. ಈಗ ನೀವು ಡಿಸೈಡ್ ಮಾಡ್ತೀರಾ, ಇಲ್ಲ ನಾನು 5 ಕ್ವಿಂಟಲ್ ಜೋಳ ಬೆಳಿತೀನಿ ಈ ಒಂದು ಹೊಲದಲ್ಲಿ ಅಂತ ಹೇಳಿ. ಈಗ ನೀವು ಗೋಧಿ ಬಿಟ್ಟು ಕೊಟ್ರಲ್ಲ, ಇದು ಸದಾವಕಾಶ ವೆಚ್ಚ. ಈ ಗೋಧಿ ಯಾವುದರ ಸದಾವಕಾಶ ವೆಚ್ಚ? ಜೋಳದ ಸದಾವಕಾಶ ವೆಚ್ಚ. ಸೊ ಇಲ್ಲಿ ನೀವು ಮೀನಿಂಗ್ ನೋಡ್ರಿ, ಅತ್ಯುತ್ತಮ ಪರ್ಯಾಯ ವಸ್ತುವಿನ ಮೇಲಿನ ವೆಚ್ಚ. ಸೊ ಈ ಜೋಳ ಬಿಟ್ರೆ ಬೆಸ್ಟ್ ಆಪರ್ಚುನಿಟಿ ಯಾವ್ದಿತ್ತು? ಸೆಕೆಂಡ್ ಬೆಸ್ಟ್ ಆಪರ್ಚುನಿಟಿ ಅಂತೇವೆ ಇದಕ್ಕೆ. ಸೊ ಗೋಧಿ ಇತ್ತು. ಸೊ ನೀವು ಅದನ್ನ ಬಿಟ್ಟು ಕೊಡ್ತಾ ಇದ್ದೀರಿ.
ಸೊ ಹಾಗಾಗಿ ಇಲ್ಲಿ ಗೋಧಿ ಏನಾಗುತ್ತೆ, 3 ಕ್ವಿಂಟಲ್ ಗೋಧಿ ಸದಾವಕಾಶ ವೆಚ್ಚ. ಯಾವುದರ ಸದಾವಕಾಶ ವೆಚ್ಚ? ಜೋಳದ ಸದಾವಕಾಶ ವೆಚ್ಚ. ಯಾಕಂದ್ರೆ ಜೋಳ ಉತ್ಪಾದನೆ ಮಾಡ್ಲಿಕ್ಕೆ ಗೋಧಿಯನ್ನ ನೀವು ಬಿಟ್ಟು ಕೊಡ್ತಾ ಇದ್ದೀರಿ. ಇದಕ್ಕೆ ನಾವು ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ. ಕೆಲವು ಚಟುವಟಿಕೆಗಳ ಸದಾವಕಾಶ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆ, ನೋಡಿ ಇದು ವೆರಿ ಇಂಪಾರ್ಟೆಂಟ್, ಎರಡನೇ ಉತ್ತಮ ಚಟುವಟಿಕೆಯನ್ನ ಬಿಟ್ಟು ಕೊಟ್ಟ ಗಳಿಕೆಯಾಗಿದೆ. ಕೇವಲ ಎರಡನೇ ಚಟುವಟಿಕೆ ಮಾತ್ರ ಆಪರ್ಚುನಿಟಿ ಕಾಸ್ಟ್ ಆಗುತ್ತೆ ರೀ. ಅನ್ಕೊಳ್ಳಿ ನಿಮ್ಮ ಹತ್ರ 3 ಜಾಬ್ ಇದು, 3 ಜಾಬ್ ಆಫರ್ ಬಂದಿದ್ದು, 15,000 ಒಂದು, 12,000 ರೂಪಾಯಿ ಪ್ರತಿ ತಿಂಗಳ, ಇನ್ನೊಂದು 10,000 ರೂಪಾಯಿ. ಈಗ ನೀವು ಇದರಲ್ಲಿ ಇದನ್ನ ತಗೊಂಡ್ರಿ, ಇನ್ಫೋಸಿಸ್ ಕಂಪ್ನಿದು 15,000. ಈಗ ಇವೆರಡು ಸದಾವಕಾಶ ವೆಚ್ಚ ಅಲ್ಲ, ಇದರಲ್ಲಿ ಎರಡನೆಯ ಅತ್ಯುತ್ತಮ ಪರ್ಯಾಯ ಆಪ್ಷನ್ ಇದನ್ನ ಬಿಟ್ರೆ 15,000 ರೂಪಾಯಿ ಬಿಟ್ರೆ ಈ ಎರಡರಲ್ಲಿ ಯಾವ್ದು ಬೆಟರ್? 12,000 ರೂಪಾಯಿದು ಸೆಕೆಂಡ್ ಬೆಸ್ಟ್ ಆಪ್ಷನ್ ಇಲ್ಲಿ 12,000 ರೂಪಾಯಿ. ಇದು ಮಾತ್ರ ಏನಾಗುತ್ತದೆ? ಸದಾವಕಾಶ ವೆಚ್ಚ ಆಗುತ್ತೆ. ಎರಡನೆಯ ಉತ್ತಮ ಚಟುವಟಿಕೆಯನ್ನು ನಾವು ಬಿಟ್ಟು ಕೊಟ್ಟ ಗಳಿಕೆಯಾಗಿದೆ. ಈ ಎರಡರಲ್ಲಿ ಯಾವ್ದಾದ್ರು ಒಂದು ಡೆಫಿನೇಷನ್ ಬರೀರಿ. ನನ್ನ ಪ್ರಕಾರ ಇದು ತುಂಬಾ ಸಿಂಪಲ್ ಆಗಿದೆ, ಸರಳವಾಗಿದೆ ಅರ್ಥ ಮಾಡ್ಕೊಳ್ಳಿಕ್ಕೆ, ಮೀನಿಂಗ್ ಕೂಡ ಸರಿಯಾಗಿ ತಿಳಿಸುತ್ತೆ. ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ತ್ಯಾಗ ಮಾಡಲಾದ ಇನ್ನೊಂದು ಅತ್ಯುತ್ತಮ ಪರ್ಯಾಯ ವಸ್ತು. ನಾವು ಜೋಳ ಗೋಧಿ ತಗೊಂಡ್ವಿ, ಜೋಳ ಉತ್ಪಾದನೆ ಮಾಡ್ಲಿಕ್ಕೆ ನಾವು ಗೋಧಿಯನ್ನ ಬಿಟ್ಟು ಕೊಡ್ತಾ ಇದ್ದೀವಿ. ಸೊ ಬಿಟ್ಟು ಕೊಟ್ಟಿರುವಂತಹ ಇನ್ನೊಂದು ಅತ್ಯುತ್ತಮ ಪರ್ಯಾಯ ವಸ್ತುವಿನ ಮೇಲಿನ ವೆಚ್ಚ ಇದೆಯಲ್ಲ, ಅದು ಅವಕಾಶ ವೆಚ್ಚ ಆಗುತ್ತೆ. ಇದನ್ನ ನಿಮ್ಗೆ 2 ಅಂಕಕ್ಕೆ ಪ್ರಶ್ನೆ ಈ ರೀತಿ ಕೇಳ್ತಾರೆ. ಉದಾಹರಣೆ ಕೇಳಿದಾಗ ಉದಾಹರಣೆ ಕೂಡ ನೀವು ಬರಿಬಹುದು. ಜೋಳ ಗೋಧಿ ಉದಾಹರಣೆ ಕೊಟ್ಟು ಬರೀರಿ ಸಿಂಪಲ್, ಅಥವಾ ಜಾಬ್ ನ ಎಕ್ಸಾಂಪಲ್ ಕೊಟ್ಟು ಕೂಡ ನೀವು ಬರಿಬಹುದು. ಇದು ಸದಾವಕಾಶ ವೆಚ್ಚದ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಉಳಿದಿರುವಂತಹ ಇನ್ನು 3 ಟಾಪಿಕ್ಸ್ ಗಳು ಇವೆ ರೀ. ಯಾವುವು ಅಂದ್ರೆ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ, ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ. ಅಂಡ್ ಎರಡನೆಯದಾಗಿ ಬಂದು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ವ್ಯತ್ಯಾಸ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ವ್ಯತ್ಯಾಸ. ಅಂಡ್ ದೆನ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಬಂದು ಉತ್ಪಾದನಾ ಸಾಧ್ಯತಾ ಗಡಿ, ಉತ್ಪಾದನಾ ಸಾಧ್ಯತಾ ಗಡಿ. ಸೊ ಈ ಟಾಪಿಕ್ ಅನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕವರ್ ಮಾಡೋಣ, ರೈಟ್. ಸೊ ಈ ಕ್ಲಾಸ್ ಹೇಗೆ ಅನಿಸ್ತು ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ. ಏನಾದ್ರು ಡೌಟ್ಸ್ ಪ್ರಶ್ನೆ ಇದ್ರಿ ಕಾಮೆಂಟ್ ನಲ್ಲಿ ತಿಳಿಸಿ. ನಮ್ಮ ಆಪ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ನಾನು ಲೈವ್ Q&A ಸೆಷನ್ ಮಾಡುವಂತ ಲೈವ್ ಡೌಟ್ ಸಾಲ್ವಿಂಗ್ ಕ್ಲಾಸಸ್ ಮಾಡುವಂತಹ ಒಂದು ಪ್ಲಾನ್ ಅನ್ನ ಮಾಡಿದ್ದೀನಿ. ಈ 3 ಟಾಪಿಕ್ಸ್ ಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕವರ್ ಮಾಡೋಣ. ಈ ಒಂದು ಕ್ಲಾಸ್ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಗುರಿ ಇಟ್ಕೊಳ್ಳಿ, ಏಮ್ ಫಾರ್ 100 ಇನ್ ಎಕನಾಮಿಕ್ಸ್. ಎಕನಾಮಿಕ್ಸ್ ತುಂಬಾ ಈಸಿ ಇದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಕನಾಮಿಕ್ಸ್ ಅಷ್ಟು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ನಿಮ್ದು ಬೇರೆ ಯಾವುದು ಇಲ್ಲ, ಎಲ್ಲ ಥಿಯರಿ ಸಬ್ಜೆಕ್ಟ್ಸ್ ಇವೆ. ಇತಿಹಾಸದಲ್ಲಿ ಅದು ಆಯ್ತು ಇದು ಆಯ್ತು, ಇದು ವೆರಿ ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಲೈಫ್ ನಲ್ಲಿ ನೀವು ಮಾರ್ಕ್ಸ್ ಬರ್ಲಿಲ್ಲ ಅಂದ್ರೂ ಅದು ಮಾರ್ಕ್ಸ್ ಬಿಟ್ಬಿಡಿ, ಲೈಫ್ ನಲ್ಲಿ ನೀವು ಇದನ್ನ ಬೆಳಿಲಿಕ್ಕೆ, ಹಣ ಗಳಿಸ್ಲಿಕ್ಕೆ ಸರಿಯಾಗಿ ಇದನ್ನ ಬಳಸ್ಕೋಬಹುದು. ಅಂತಹ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇದು. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇದನ್ನ ಕಲಿಯೋಣ, ಜ್ಞಾನನು ಗಳಿಸೋಣ, ಅಂಕಗಳನ್ನು ಗಳಿಸೋಣ. ಸೊ 2 ಗುರಿಗಳನ್ನ ಸಾಧಿಸೋಣ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ಹ್ಯಾವ್ ಅ ನೈಸ್ ಡೇ.